ಹಲೋ ಗೆಳೆಯರೆ, ತಮ್ಮೆಲ್ಲರಿಗೂ ಗುರುದೀಕ್ಷಾ AS ಪ್ರಸ್ತುತಪಡಿಸುವ ದ ಹಿಂದೂ ಎಡಿಟೋರಿಯಲ್ ಅನಾಲಿಸಿಸ್ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತಿನ ಸಂಚಿಕೆಯಲ್ಲಿ ನಾವು ಸೆಪ್ಟೆಂಬರ್ 8, 2021ರಲ್ಲಿ ಬಂದಂತಹ ಮುಖ್ಯವಾದ ಎಡಿಟೋರಿಯಲ್ಸ್ಗಳನ್ನು ನೋಡಲಿದ್ದೇವೆ. ಇಂದಿನ ಮೊದಲನೇ ಆರ್ಟಿಕಲ್, ದ ಎಕನಾಮಿಕ್ ರಿಫಾರ್ಮ್ಸ್ ಲುಕಿಂಗ್ ಬ್ಯಾಕ್ ಟು ಲುಕ್ ಅಹೆಡ್. ಈ ಆರ್ಟಿಕಲಲ್ಲಿ ಮುಖ್ಯವಾಗಿ ಮಾತಾಡ್ತಾ ಇರುವಂಥದ್ದು ಮುಖ್ಯವಾದ ವಿಷಯ ಎಕನಾಮಿಕ್ ರಿಫಾರ್ಮ್ಸಿಗೆ ಸಂಬಂಧಿಸಿದಂತೆ ಸರ್ಕಾರ ಏನೆಲ್ಲ ಹಿಂದೆ ಐತಿಹಾಸಿಕವಾಗಿ ಮಾಡಿತ್ತು ಆ್ಯಂಡ್ ಮುಂದೆ ಮಾಡಬೇಕಾಗಿರುವಂಥದ್ದು ಏನು ಅನ್ನುವಂಥದ್ದು ಗೊತ್ತಾಗೋದಕ್ಕೋಸ್ಕರ ಆ ಒಂದು ನಿಟ್ಟಿನಲ್ಲಿ ಇಲ್ಲಿ ಮಾತಾಡ್ತಿರುವಂತಹ ವಿಷಯ ಮುಖ್ಯವಾಗಿ ಎಕನಾಮಿಕ್ ರಿಫಾರ್ಮ್ಸಿಗೆ ಸಂಬಂಧಿತವಾಗಿರುವಂತಹ ಮಾಹಿತಿ ಆಗಿರೋದ್ರಿಂದ ಈ ಒಂದು ಆರ್ಟಿಕಲ್ ನಮಗೆ GS ಪೇಪರ್ 3 ಎಕಾನಮಿಗೆ ಸಂಬಂಧಿಸಿದಂತೆ ಬಹುಮುಖ್ಯವಾಗಿ ಅನುಕೂಲವಾಗುತ್ತದೆ ಅನ್ನುವಂಥದ್ದನ್ನು ಅರ್ಥೈಸಿಕೊಳ್ಳಬೇಕು. ಸೊ ಕೋವಿಡ್-19ನಿಂದಾಗಿ ನಮಗೆಲ್ಲ ಗೊತ್ತೇ ಇದೆ, ಭಾರತದ ಆರ್ಥಿಕ ವ್ಯವಸ್ಥೆಯಲ್ಲಿ ಬಹಳ ದೊಡ್ಡ ಮಟ್ಟದ ಹಿಂಜರಿಕೆ ಆಗಲು ಕಾರಣವಾಗಿದ್ದು ಲಾಕ್ಡೌನ್. ಆ್ಯಂಡ್ ಲಾಕ್ಡೌನ್ನಿಂದಾಗಿ ಬರೀ ಭಾರತ ಅಷ್ಟೇ ಅಲ್ಲ, ಪ್ರಪಂಚದಲ್ಲಿ ಎಲ್ಲ ರಾಷ್ಟ್ರಗಳು ಸಹ ಹೊಡೆತವನ್ನು ಈ ಕೋವಿಡ್-19ನಿಂದ ತಿಂದಿದ್ವು. ಅದ ಬದಲಾವಣೆ ಅಥವಾ ಆ ಒಂದು ಹಂತ ಒಂದು ಹೊಸ ಆಲೋಚನೆಗೆ, ಒಂದು ಹೊಸ ಹಾದಿಗೆ, ಒಂದು ಹೊಸ ಆರ್ಥಿಕ ವ್ಯವಸ್ಥೆಯನ್ನು ಹೇಗೆ ಬದಲಾಯಿಸಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಬುನಾದಿಯನ್ನು ಹಾಕಿಕೊಡ್ತು ಅನ್ನುವಂಥದ್ದು. ಆ ಒಂದು ನಿಟ್ಟಿನಲ್ಲಿ ಪ್ರಪಂಚದಾದ್ಯಂತ ಆದಷ್ಟು ಬೇಗ ಈ ಒಂದು ಆರ್ಥಿಕ ಸಂಕಷ್ಟದಿಂದ ಹೊರಬರುವಂತಹ ಪ್ರಯತ್ನಗಳನ್ನು ಎಲ್ಲರೂ ಮಾಡಿದರು. ಬರೀ ಆರ್ಥಿಕ ವ್ಯವಸ್ಥೆಯಿಂದ ಹೊರಬರುವಂಥದ್ದಷ್ಟೇ ಅಲ್ಲ, ಇದಲ್ಲದೆ ಎರಡನೇ ಹಂತದಲ್ಲಿ ಪಬ್ಲಿಕ್ ಹೆಲ್ತ್ ಸಿಸ್ಟಮ್ ಅಂತಂದರೆ ಆರೋಗ್ಯ ಕ್ಷೇತ್ರ ಎಷ್ಟರ ಮಟ್ಟಿಗೆ ಬೆಳವಣಿಗೆ ಆಗಿದೆ ಹಾಗೂ ಅದರ ಅವಶ್ಯಕತೆ ಎಷ್ಟು ದೊಡ್ಡದಾಗಿದೆ ದೇಶದ ಒಂದು ವ್ಯವಸ್ಥೆಗೆ ಅನ್ನುವಂಥದ್ದು ಸಹ ಈ ಒಂದು ಕೋವಿಡ್-19 ತೋರಿಸ್ಕೊಟ್ಟಿದೆ. ಸೊ ಹೆಲ್ತ್ ಸಿಸ್ಟಮನ್ನು ಬದಲಿ ಮಾಡಬೇಕು. ಅದ್ರ ಜೊತೆಯಲ್ಲಿ ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟಿಗೂ ಆರೋಗ್ಯ ಕ್ಷೇತ್ರದಲ್ಲಿ ಹೆಚ್ಚಿನ ಪ್ರಾವಧಾನಗಳನ್ನು ಮಾಡುವ ಅವಶ್ಯಕತೆ ಇದೆ. ಅದು ಆರೋಗ್ಯದ ಕ್ಷೇತ್ರದಲ್ಲಾಗಿರಬಹುದು, ಆರ್ಥಿಕ ವ್ಯವಸ್ಥೆಯಲ್ಲಾಗಿರಬಹುದು. ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟಿಂದಾಗಿ ಎಕನಾಮಿಕ್ ಗ್ರೋತ್ ಡಿಪೆಂಡೆಂಟ್ ಇರುವಂತಹ ಮಾಹಿತಿಯು ನಮಗೆ ಗೊತ್ತಾಯಿತು. ಇವೆಲ್ಲವೂ ನಮಗೆ ಕೋವಿಡ್-19 ತಿಳಿಸ್ಕೊಟ್ಟಿದೆ. ಹಾಗಾದರೆ ಹಿಂದೆ ಐತಿಹಾಸಿಕವಾಗಿ ಕಲ್ತ್ಕೊಂಡಿರುವಂತಹ ವಿಷಯಗಳು ಹಾಗೂ ಪಾಠಗಳು ಏನು ಒಂದಿಷ್ಟು ನೋಡೋಣ. 30 ವರ್ಷಗಳ ಹಿಂದೆ 1991ರಲ್ಲಿ ಭಾರತ LPG ರಿಫಾರ್ಮೇಷನಿಗೆ ಮುಂದಾಯಿತು. ಲಿಬರಲೈಸೇಷನ್, ಪ್ರೈವೇಟೈಸೇಷನ್ ಮತ್ತು ಗ್ಲೋಬಲೈಸೇಷನ್ ಅಂತ ಏನು ಕರಿತೀವಿ. ಇದರಿಂದಾಗಿ ಆರ್ಥಿಕ ವ್ಯವಸ್ಥೆಯನ್ನು ಓಪನ್ ಮಾಡುವಂತಹ ಕಡೆಗೆ ಭಾರತ ಇನ್ನೂ ಹೆಚ್ಚಿನ ಕ್ರಮಗಳನ್ನು ಕೈಗೊಳ್ತು. ಆ ಒಂದು ನಿಟ್ಟಿನಲ್ಲಿ ಭಾರತ ಸಾಧಿಸಿದ್ದೇನು 30 ವರ್ಷಗಳ ಹಿಂದೆ ಮಾಡಿದಂತಹ 1991 ರಿಫಾರ್ಮ್ಸಿಂದಾಗಿ? ಮೊದಲನೇದು, ಫಾರೆಕ್ಸ್ ರಿಸರ್ವ್ಸನ್ನು ನಾವು ಹೆಚ್ಚು ಮಾಡಿಕೊಳ್ಳಲು ಸಾಧ್ಯವಾಯಿತು. ಆವಾಗಿನ ಸಂದರ್ಭದಲ್ಲಿ ನಮ್ಮ ಹತ್ರ ಇರುವಂತಹ ಫಾರಿನ್ ಎಕ್ಸ್ಚೇಂಜ್ ರಿಸರ್ವ್ಸ್ ಒಂದು ವಾರಕ್ಕೂ ಆಗ್ತಾ ಇದ್ದಿಲ್ಲ. ಫಾರಿನ್ ಎಕ್ಸ್ಚೇಂಜ್ ರಿಸರ್ವ್ಸ್ ಯೂಶಲಿ ಇಂಪೋರ್ಟ್ ಮತ್ತು ಎಕ್ಸ್ಪೋರ್ಟ್, ಆಮದು ಮತ್ತು ರಫ್ತಿಗೆ ಸಂಬಂಧಿತವಾದಂತಹ ವಿಷಯಕ್ಕೆ ಬಹಳ ದೊಡ್ಡ ಮಟ್ಟದಲ್ಲಿ ಡಿಸೈಡಿಂಗ್ ಫ್ಯಾಕ್ಟರ್ ಆಗುತ್ತೆ. ನಮ್ಮ ಹತ್ರ ಇವಾಗ ಅಟ್ಲೀಸ್ಟ್ ಒಂದು 16 ತಿಂಗಳು ನಡೆಯುವಂತಹ ಅಷ್ಟು ಫಾರೆಕ್ಸ್ ರಿಸರ್ವ್ಸ್ ಇದೆ ಅಂತನ್ನುವಂಥದ್ದು ಇವತ್ತು ಸಾಧ್ಯವಾಗಲು ಕಾರಣವಾಗಿತ್ತು ಆವಾಗಿನ LPG ರಿಫಾರ್ಮ್ಸ್. ಎರಡನೇ ಹಂತದಲ್ಲಿ GDP ಕ್ಷೇತ್ರದಲ್ಲಿ ಸರ್ವಿಸ್ ಸೆಕ್ಟರ್ದು ಒಂದಿಷ್ಟು ಕಾಂಟ್ರಿಬ್ಯೂಷನ್ ಇರುತ್ತೆ, ಅಗ್ರಿಕಲ್ಚರ್ ಕ್ಷೇತ್ರದ್ದು ಕಾಂಟ್ರಿಬ್ಯೂಷನ್ ಇರುತ್ತೆ, ಮ್ಯಾನುಫ್ಯಾಕ್ಚರಿಂಗ್ ಕ್ಷೇತ್ರದ್ದು ಇರುತ್ತೆ. ಬಟ್ ಮ್ಯಾನುಫ್ಯಾಕ್ಚರಿಂಗ್ ಕ್ಷೇತ್ರದಲ್ಲಿ ನಾವು ಬಹಳ ಹಿಂದೆ ಉಳ್ಕೊಂಡಿದ್ವಿ. ಇದರ ಒಂದು ಕೊಡುಗೆ GDP ಕಡೆಗೆ ಆ ಒಂದು ನಿಟ್ಟಿನಲ್ಲಿ ಇದೂ ಸಹ ಬೆಳೆಯಲು ಸಾಧ್ಯವಾಯಿತು. GDPಯಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಕ್ಷೇತ್ರದಿಂದ ಕೊಡುಗೆ ಅನ್ನುವಂಥದ್ದು ಹೆಚ್ಚಾಗ್ತಾ ಹೋಯಿತು. ಪ್ರಪಂಚ ಮಟ್ಟದಲ್ಲಿ ನಾವು ಮಾಡ್ತಾ ಇದ್ದಂತಹ ವ್ಯಾಪಾರ ವಹಿವಾಟಿಗೆ ಸಂಬಂಧಿಸಿದಂತೆ ಗ್ಲೋಬಲ್ ರಫ್ತು ಅನ್ನುವಂಥದ್ದು ಏನು ಕರಿತೀವೋ 1990ರ ದಶಕದಲ್ಲಿ ಬರೀ 0.6% ಇತ್ತು. ಇವಾಗ ಅದು 1.8%ಕ್ಕೆ ಏರಿಕೆ ಆಗುವಂತಹ ಸಾಧ್ಯತೆಗಳನ್ನು ಕಂಡಿದ್ದು ಆ ಒಂದು LPG ರಿಫಾರ್ಮ್ಸ್ನಿಂದಾಗಿ. ಹಾಗೂ 4ನೇ ಹಂತದಲ್ಲಿ ಈ ICT, ಇನ್ಫಾರ್ಮೇಷನ್ ಆ್ಯಂಡ್ ಕಮ್ಯುನಿಕೇಷನ್ ಟೆಕ್ನಾಲಜಿಯ ಬೆಳವಣಿಗೆ ಭಾರತದಲ್ಲಿ ಬಹಳ ದೊಡ್ಡ ಮಟ್ಟದಲ್ಲಾಗಿದೆ ಅನ್ನುವಂಥದ್ದು. ಉದಾಹರಣೆಗೆ ಸರ್ವಿಸ್ ಕ್ಷೇತ್ರ ಬಹಳ ದೊಡ್ಡ ಅಥವಾ ಇರುವಂತಹ ಸೆಕ್ಟರ್ಗಳಲ್ಲಿ ಸರ್ವಿಸ್ ಕ್ಷೇತ್ರದ ಕೊಡುಗೆ ಬಹಳ ಜಾಸ್ತಿ ಇದೆ ಬೇರೆ ಒಂದು ಕ್ಷೇತ್ರಗಳಿಗೆ ಕಂಪೇರ್ ಮಾಡಿದರೆ. ಸೊ ಆ ಒಂದು ನಿಟ್ಟಿನಲ್ಲಿ ICT ಸಾಫ್ಟ್ವೇರ್ಸ್ ಎಕ್ಸ್ಪೋರ್ಟ್ಸ್ ಅನ್ನುವಂಥದ್ದು ಬಹಳ ದೊಡ್ಡ ಮಟ್ಟದಲ್ಲಿ ಬೆಳವಣಿಗೆ ಆಗಲು ಸಾಧ್ಯವಾಯಿತು ಅನ್ನುವಂಥದ್ದು. 4ನೇ ಹಂತದಲ್ಲಿ ಅಥವಾ 5ನೇ ಹಂತದಲ್ಲಿ ಆರ್ಥಿಕ ವ್ಯವಸ್ಥೆ 6ರಿಂದ 8% ಗ್ರೋತನ್ನು ಕಾಣಲು ಸಾಧ್ಯವಾಗಿದ್ದು ಇದೇ LPG ರಿಫಾರ್ಮ್ಸ್ ಅನ್ನುವಂಥದ್ದು. ಹಾಗಾದರೆ ಭಾರತ LPG ರಿಫಾರ್ಮ್ಸಿಂದ ಏನು ಸಾಧಿಸಿತು ಅಥವಾ LPG ರಿಫಾರ್ಮ್ಸ್ ನಿಜವಾಗ್ಲೂ ಭಾರತಕ್ಕೆ ಲಾಭ ಆಗಿದೆಯಾ ಅನ್ನುವಂತಹ ಪ್ರಶ್ನೆ ತಮಗೆ ಯಾರಾದರೂ ಕೇಳಿದರೆ ಈ 5 ಪಾಯಿಂಟ್ಸ್ಗಳನ್ನು ಹಾಗೆ ಹೇಳಬಹುದು. ಸೊ ಎಕನಾಮಿಕ್ ರಿಫಾರ್ಮ್ಸ್ ಅನ್ನುವಂಥದ್ದು ಈ ಒಂದು 30-31 ವರ್ಷಗಳಲ್ಲಿ ಬಹಳ ತಂತ್ರಜ್ಞಾನಕ್ಕೆ ಒಳಗಾಗಿತ್ತು, ಅಂದರೆ ಟೆಕ್ನಿಕಲ್ ನೇಚರಲ್ಲಿತ್ತು. ಇದರಲ್ಲಿ ಸಿಸ್ಟಮ್, ಪ್ರೋಸೆಸ್ ಮತ್ತು ಜನರ ಅಳವಡಿಕೆಗಿಂತಲೂ ಬೆಳವಣಿಗೆ ಅನ್ನುವಂಥದ್ದು ಒಂದಿಷ್ಟು ಪ್ಯಾರಾಮೀಟರ್ಸಲ್ಲಿ ಬಹಳ ಇಂಪಾರ್ಟೆಂಟಾಗಿ ನಾವು ಫೋಕಸ್ ಮಾಡಿದ್ವಿ. ಗೊತ್ತಾಯ್ತಾ? ಆ ಒಂದು ಸಿಸ್ಟಮ್, ಪ್ರೋಸೆಸ್ ಮತ್ತು ಪೀಪಲನ್ನು ಜಾಸ್ತಿ ಫೋಕಸ್ ಮಾಡದೇ ಇರುವಂತಹ ಹಂತದಲ್ಲಿ
ಈ ಒಂದು ಎಕನಾಮಿಕ್ ರಿಫಾರ್ಮ್ಸಿಂದಾಗಿ ಲಾಭಗಳನ್ನು ಎಷ್ಟು ಪಡ್ಕೊಂಡ್ವೋ ಅಷ್ಟೇ ನಷ್ಟಗಳನ್ನು ಸಹ ಪಡ್ಕೊಂಡ್ವಿ ಅನ್ನುವಂಥದ್ದು. ಏನೆಲ್ಲ ನಷ್ಟಗಳು ಅಥವಾ ಡಿಸಡ್ವಾಂಟೇಜ್ ಏನು ನಾವು ಜಾಸ್ತಿ ಟೆಕ್ನಿಕಲ್ ಆಗಿದ್ದಕ್ಕೆ ಅನ್ನುವಂಥದ್ದನ್ನು ನೋಡಿದಾಗ ಅಲ್ಲೂ ಸಹ ಮೊದಲನೇದು ಹ್ಯೂಮನ್ ಕ್ಯಾಪಿಟಲ್, ಮಾನವ ಸಂಪನ್ಮೂಲ ಬೆಳವಣಿಗೆಗೆ ಸಂಬಂಧಿಸಿದಂತೆ ಭಾರತ ಹಿಂದೆ ಉಳ್ಕೊಂತು. ಫಸ್ಟ್ ಲಿಸ್ಟ್ ಮಾಡಿಬಿಡ್ತೀನಿ ಸೊ ದಟ್ ತಾವು ಅದನ್ನು ಪಾಯಿಂಟ್ ಆಗಿ ನೆನ್ಪಿಟ್ಕೊಳ್ಳೋಕ್ಕೂ ಈಸಿ ಆಗುತ್ತೆ. ಸೊ ಮಾನವ ಸಂಪನ್ಮೂಲ, ಟೆಕ್ನಾಲಜಿ ರೆಡಿನೆಸ್, ತಂತ್ರಜ್ಞಾನಕ್ಕೆ ಸಂಬಂಧಿಸಿದಂತೆ ಅಥವಾ ಹೊಸ ತಂತ್ರಜ್ಞಾನವನ್ನು ಅಳವಡಿಸಿಕೊಳ್ಳುವಂತಹ ನಿಟ್ಟಿನಲ್ಲಿ ನಮ್ಮ ಭಾರತದ ವ್ಯವಸ್ಥೆಯನ್ನು ಬೆಳೆಸ್ಕೊಳ್ಳಿಲ್ಲ. ಮೂರನೇ ಹಂತದಲ್ಲಿ ಲೇಬರ್ ಪ್ರೊಡಕ್ಟಿವಿಟಿ. ಸೊ ಯಾರೆಲ್ಲ ಲೇಬರ್ ಕೆಲಸ ಮಾಡ್ತಾರೋ ಅವರ ಪ್ರೊಡಕ್ಟಿವಿಟಿ ಎಷ್ಟರ ಮಟ್ಟಿಗೆ ಇರಬೇಕೋ ಅಷ್ಟು ಇಲ್ಲ ಅನ್ನುವಂಥದ್ದು. ನಾಲ್ಕನೇ ಹಂತದಲ್ಲಿ ಡಿಸ್ಪೋಸಬಲ್ ಇನ್ಕಮ್. ಎಲ್ಲರೂ ಕೆಲಸ ಮಾಡಬೇಕಾದ್ರೆ ಅಥವಾ ಕೆಲಸ ಮಾಡಿದ ಮೇಲೆ ಅವರಿಗೊಂದಿಷ್ಟು ಹಣ ಸ್ಯಾಲ್ರಿ ರೂಪದಲ್ಲೋ ಅಥವಾ ಪ್ರಾಫಿಟ್ ರೂಪದಲ್ಲೋ ಸಿಗುತ್ತೆ. ಸೊ ಆ ಒಂದು ಡಿಸ್ಪೋಸಬಲ್ ಇನ್ಕಮ್ ಭಾರತದ್ದು ಬಹಳ ಕಡಿಮೆ ಇರುವಂಥದ್ದು. ಐದನೇ ಹಂತದಲ್ಲಿ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್. ಸೊ ನಾವೆಲ್ಲ ಇವತ್ತು ಹೈವೇಸ್, ರೈಲ್ವೇಸು, ಏರ್ಪೋರ್ಟ್ಸ್ ಏನು ನೋಡ್ತಾ ಇದ್ದೀವೋ ಈ ಕ್ಯಾಪಿಟಲ್ ಎಕ್ಸ್ಪೆಂಡಿಚರು ಸಹ ಬಹಳ ದೊಡ್ಡ ಮಟ್ಟದಲ್ಲಿ ಭಾರತದಲ್ಲಿ ಬೆಳೆಯಲು ಸಾಧ್ಯವಾಗಿಲ್ಲ ಅನ್ನುವಂಥದ್ದು. ಈ ಎಲ್ಲ ಕ್ಷೇತ್ರಗಳಿಗೆ ಸರಿಯಾದ ಒಂದು ರೆಕಗ್ನಿಷನ್ ಏನು ಸಿಗಬೇಕಾಗಿತ್ತೋ ಆ್ಯಕ್ಚುಲಿ ಈ ಒಂದು ಸಂದರ್ಭದಲ್ಲಿ ಅಥವಾ ಈ 30 ವರ್ಷಗಳಲ್ಲಿ ಸಿಗಲಿಲ್ಲ ಅನ್ನುವಂಥದ್ದನ್ನು ಹೇಳ್ತಾ ಇದ್ದೀವಿ. ಹಾಗಾದರೆ ಸಿಗಲಿಲ್ಲ ಅನ್ನುವಂಥದ್ದಕ್ಕೆ ಪ್ರೂಫ್ ಏನು? ಮೊದಲನೇ ಹಂತದಲ್ಲಿ ಹ್ಯೂಮನ್ ಕ್ಯಾಪಿಟಲ್ ಫಾರ್ಮೇಷನ್ನ ಬಗ್ಗೆ ಮಾತಾಡಬೇಕು ಅಂತಂದರೆ ಮಾನವ ಸಂಪನ್ಮೂಲ ಅಥವಾ ಮಾನವ ಸಂಪನ್ಮೂಲದಲ್ಲಿ ಇರುವಂತಹ ಜ್ಞಾನ ಅಥವಾ ಸ್ಕಿಲ್ಸ್ಗಳ ಡೆವಲಪ್ಮೆಂಟಿಂದಾಗಿ ಅವನ ಲೇಬರ್ ಪ್ರೊಡಕ್ಟಿವಿಟಿಯು ಡಿಪೆಂಡೆಂಟ್ ಇರುತ್ತೆ. ಹೌದಾ? ಯಾಕಂದರೆ ಸಪೋಸ್ ಒಬ್ಬ ವ್ಯಕ್ತಿ ಆರೋಗ್ಯವಾಗಿದ್ದಾನೆ, ಅವನಿಗೆ ಒಳ್ಳೆ ಸ್ಕಿಲ್ಸ್ ಇದ್ದಾವೆ, ಅವನಿಗೆ ಒಳ್ಳೆ ಜ್ಞಾನ ಇದೆ, ಇವೆಲ್ಲವೂ ಇದೆ ಅಂತಂದಾಗ ಅವನು ಆರ್ಥಿಕ ವ್ಯವಸ್ಥೆಯಲ್ಲಿ ಅಥವಾ ಮಾಡುವಂತಹ ಕೆಲಸದಲ್ಲಿ ಹೆಚ್ಚಿನ ಎಫಿಷಿಯನ್ಸಿ, ಪ್ರೊಡಕ್ಟಿವಿಟಿಯನ್ನು ಕೊಡಲು ಸಾಧ್ಯವಾಗುತ್ತೆ. ಆ ಒಂದು ನಿಟ್ಟಿನಲ್ಲಿ ನೋಡಿದಾಗ ಭಾರತದ ಹ್ಯೂಮನ್ ರೈಟ್ ಕ್ಯಾಪಿಟಲ್ ಫಾರ್ಮೇಷನ್ ರ್ಯಾಂಕ್ ಏನಿದೆ ಬಹಳ ಕಡಿಮೆ ಇದೆ ಅನ್ನುವಂಥದ್ದು. ಅದಕ್ಕೆ ಸಂಬಂಧಿಸಿದಂತೆ ಇಂಡಿಯಾದ ರ್ಯಾಂಕ್ ನೋಡಿದರೆ HRC ರ್ಯಾಂಕು 103ನೇ ಸ್ಥಾನದಲ್ಲಿರುವಂಥದ್ದು. ಶ್ರೀಲಂಕಾ 70ನೇ ಸ್ಥಾನದಲ್ಲಿದೆ, ಚೈನಾ 34ನೇ ಸ್ಥಾನದಲ್ಲಿದೆ, ಸೌತ್ ಕೊರಿಯಾ 27ನೇ ಸ್ಥಾನದಲ್ಲಿದೆ. ಇವೆಲ್ಲವನ್ನು ಗ್ಲೋಬಲ್ ಹ್ಯೂಮನ್ ಕ್ಯಾಪಿಟಲ್ ರಿಪೋರ್ಟ್ 2017 ಅಡಿಯಲ್ಲಿ ನಾವು ನೋಡ್ತಾ ಇರುವಂಥದ್ದು. ಬರ್ಕೊಳ್ಳಿ, ಬಹಳ ಇಂಪಾರ್ಟೆಂಟು. ಗ್ಲೋಬಲ್ ಹ್ಯೂಮನ್ ಕ್ಯಾಪಿಟಲ್ ರಿಪೋರ್ಟ್ 2017. ತಮಗೋಸ್ಕರ ಹೋಮ್ವರ್ಕು, ಈ ಗ್ಲೋಬಲ್ ಹ್ಯೂಮನ್ ಕ್ಯಾಪಿಟಲ್ ರಿಪೋರ್ಟನ್ನು ಯಾರು ಹೊರತರ್ತಾರೆ ಕಮೆಂಟ್ ಸೆಕ್ಷನಲ್ಲಿ ದಯವಿಟ್ಟು ಮಾಡಿ. ಸೊ ಹ್ಯೂಮನ್ ಕ್ಯಾಪಿಟಲ್ ರಿಸೋರ್ಸ್ ಫಾರ್ಮೇಷನ್ ಅಥವಾ ಹ್ಯೂಮನ್ ರಿಸೋರ್ಸ್ ಕ್ಯಾಪಿಟಲ್ ಫಾರ್ಮೇಷನ್ಗೆ ಸಂಬಂಧಿಸಿದಂತೆ ಭಾರತ ಈ 30 ವರ್ಷಗಳಲ್ಲಿ ಹಿಂದೆ ಉಳುಕೋತು ಅನ್ನುವಂಥದ್ದು ಗೊತ್ತಾಯಿತು. ಆ್ಯಂಡ್ ಡಿಸ್ಪೋಸಬಲ್ ಇನ್ಕಮ್ ಬಗ್ಗೆ ನಾನು ಮಾತಾಡ್ತಿದ್ದೆ. ಡಿಸ್ಪೋಸಬಲ್ ಇನ್ಕಮ್ ಬಗ್ಗೆ ನಾವು ಮಾತಾಡಬೇಕು ಅಂತಂದರೆ ಇಲ್ಲೂ ಸಹ ಒಂದು ರಿಪೋರ್ಟ್ನ ಬಗ್ಗೆ ಮಾತಾಡ್ತೀವಿ. ಯಾವ ರಿಪೋರ್ಟು? ಡೆಲಾಯ್ಟ್ ಅವರು ತರುವಂಥದ್ದು ಗ್ಲೋಬಲ್ ಮ್ಯಾನುಫ್ಯಾಕ್ಚರಿಂಗ್ ಕಾಂಪಿಟಿಟಿವ್ ಇಂಡೆಕ್ಸ್ ಅಂಥೇಳಿ. ಈ ಡೆಲಾಯ್ಟ್ ಅವರು ತರುವಂತಹ ಗ್ಲೋಬಲ್ ಮ್ಯಾನುಫ್ಯಾಕ್ಚರಿಂಗ್ ಕಾಂಪಿಟಿಟಿವ್ ಇಂಡೆಕ್ಸ್ 2016 ನೋಡಿದಾಗ ಅದರಲ್ಲಿ ಭಾರತ ಪಡೆಯುವಂತಹ ಅಥವಾ ಭಾರತದಲ್ಲಿ ಯಾರೆಲ್ಲ ನೌಕರಿ ಮಾಡ್ತಾರೋ ಅವರು ಪಡೆಯುವಂತಹ ಗಂಟೆಯ ಆಧಾರದ ಮೇಲಿನ ದುಡಿಮೆ ನೋಡಿದಾಗ $1.7 ಸೊ ಇದು ನೆಕ್ಸ್ಟ್ ಪೇಜಲ್ಲಿ ಬರಿತೀನಿ. ಸೊ ಆ ಒಂದು ಗ್ಲೋಬಲ್ ಮ್ಯಾನುಫ್ಯಾಕ್ಚರಿಂಗ್ ಕಾಂಪಿಟೇಟಿವ್ ಇಂಡೆಕ್ಸ್ 2016 ಪ್ರಕಾರ ಭಾರತದ ಅವರ್ಲಿ ವೇಜಸ್ $1.7 ಇರುವಂಥದ್ದು. ಅದೇ ಯುನೈಟೆಡ್ ಸ್ಟೇಟ್ಸ್ ನೋಡಿದರೆ $38, ಜಪಾನ್ ನೋಡಿದರೆ $24, ಸೌತ್ ಕೊರಿಯಾ $20.7. ಸೊ ಇವುಗಳನ್ನು ನೋಡಿದಾಗ ಭಾರತದ ಡಿಸ್ಪೋಸಬಲ್ ಇನ್ಕಮ್ ಎಷ್ಟರ ಮಟ್ಟಿಗೆ ಕಡಿಮೆ ಇದೆ ಅನ್ನುವಂಥದ್ದು. ಅಂದರೆ ಜನರ ಕೈಯಲ್ಲಿ ದುಡ್ಡಿದ್ದಾಗ ತಾನೇ ಅವ್ರು ಏನಾದರೂ ಖರ್ಚು ಮಾಡೋದು. ಈಗ ಫಸ್ಟು ಊಟ, ಬಟ್ಟೆ, ಮನೆ ಇದಕ್ಕೆ ಖರ್ಚು ಮಾಡ್ತಾರೆ. ಇನ್ನೂ ಸ್ವಲ್ಪ ಜಾಸ್ತಿ ದುಡ್ಡಿದೆಯಾ ಬೈಕ್ ತಗೋತಾರೆ, ಇನ್ನೂ ಸ್ವಲ್ಪ ಜಾಸ್ತಿ ದುಡ್ಡಿದೆಯಾ ಕಾರ್ ತಗೋತಾರೆ, ಇನ್ನೂ ಸ್ವಲ್ಪ ದುಡ್ಡು ಜಾಸ್ತಿ ಇದೆಯಾ ಏರೋಪ್ಲೇನ್ ತಗೊಂಡು, ಇನ್ನೂ ಸ್ವಲ್ಪ ಜಾಸ್ತಿ ದುಡ್ಡಿದೆಯಾ ಎಲನ್ ಮಸ್ಕ್ ಸ್ಪೇಸಿಗೆ ಕರ್ಕೊಂಡು ಹೋಗ್ತೀನಿ ಅಂತಿದ್ದಾರೆ. ಸೊ ಹಾಗೆ ಡಿಸ್ಪೋಸಬಲ್ ಇನ್ಕಮ್ ಮುಖ್ಯವಾಗಿ ದೇಶದ ಅಥವಾ ರಾಷ್ಟ್ರದ ಆರ್ಥಿಕ ಬೆಳವಣಿಗೆಗೆ ಬಹಳ ಇಂಪಾರ್ಟೆಂಟ್ ಆಗಿರುತ್ತದೆ. ಮೂರನೇ ಹಂತದಲ್ಲಿ ಲೋ ಪರ್ ಕ್ಯಾಪಿಟಾ ಫ್ಯಾಮಿಲಿ ಇನ್ಕಮ್. ಸೊ ಲೋ ಪರ್ ಕ್ಯಾಪಿಟಾ ಫ್ಯಾಮಿಲಿ ಇನ್ಕಮ್ನ ಬಗ್ಗೆಯೂ ಮಾತಾಡ್ತಾ ಇದ್ದೀವಿ ಇಲ್ಲಿ. ಡಿಸ್ಪೋಸಬಲ್ ಇನ್ಕಮ್ ಜೊತೆಯಲ್ಲಿ ಇದನ್ನು ಸಹ ನೆನ್ಪಿಟ್ಕೊಳ್ಳಿ. ಸೊ ಫ್ಯಾಮಿಲಿ ಇನ್ಕಮಿಗೆ ಬಂದಾಗ ಇಲ್ಲಿ ವರ್ಲ್ಡ್ ಬ್ಯಾಂಕ್ ಕೊಟ್ಟಂತಹ ಡೇಟಾಬೇಸ್ ರಿಪೋರ್ಟು GDP 2019ಕ್ಕೆ ಸಂಬಂಧಿತವಾಗಿರುವಂಥದ್ದು. ಭಾರತದ ಪರ್ ಕ್ಯಾಪಿಟಾ ಫ್ಯಾಮಿಲಿ ಇನ್ಕಮ್ $2,104 ಕಾಣ್ತಾ ಇರುವಂಥದ್ದು. ಆದರೆ ಈ ಒಂದು ಸಂದರ್ಭದಲ್ಲಿ ಬೇರೆ ರಾಷ್ಟ್ರಗಳದ್ದು ನೋಡಿದರೆ ನಾವು 125ನೇ ಸ್ಥಾನದಲ್ಲಿದ್ದೀವಿ ಪರ್ ಕ್ಯಾಪಿಟಾ ಇನ್ಕಮಿಗೆ ಸಂಬಂಧಿಸಿದಂತೆ. ಸೊ ವರ್ಲ್ಡ್ ಬ್ಯಾಂಕ್ ಕೊಡ್ತಾ ಇರುವಂತಹ ಮಾಹಿತಿ ತೋರಿಸ್ತಾ ಇದೆ ಭಾರತದ ಪರ್ ಕ್ಯಾಪಿಟಾ ಫ್ಯಾಮಿಲಿ ಇನ್ಕಮ್ ಎಷ್ಟು ಹಿಂದೆ ಉಳಿದೆ ಅನ್ನುವಂಥದ್ದು. ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟಿಗೂ ಸಂಬಂಧಿಸಿದಂತೆ ಭಾರತ ಬರೀ 0.8% GDPಯ ಹಣವನ್ನು ಇದ್ರ ಮೇಲೆ ಖರ್ಚು ಮಾಡ್ತಾ ಇರುವಂಥದ್ದು. ಆದರೆ ಸೌತ್ ಕೊರಿಯಾ ನೋಡಿದರೆ 44.5%, ಚೈನಾ 2.1%, ತೈವಾನ್ 3.3%.
ಸೊ ಇವೆಲ್ಲ ನೋಡಿದಾಗ ಭಾರತದಲ್ಲಿ ಇನ್ನೂ ಹೆಚ್ಚಿನ ಮಟ್ಟದಲ್ಲಿ ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್ ಕ್ಷೇತ್ರದಲ್ಲಿ ಇನ್ವೆಸ್ಟ್ಮೆಂಟ್ ಮಾಡುವ ಅವಶ್ಯಕತೆ ಇದೆ. ನಾವು ಇಂಡಸ್ಟ್ರಿಯಲ್ 4.0 ಅನ್ನುವಂತಹ ವಿಷಯಕ್ಕೆ ಸಂಬಂಧಿಸಿದಂತೆ ಒಂದಿಷ್ಟು ಆರ್ಟಿಕಲ್ಸ್ಗಳನ್ನು ನೋಡಿದ್ವಿ. ಮುಂದೆ ಬರ್ತಾ ಇರುವಂತಹ ರೆವಲ್ಯೂಷನ್ ಮುಖ್ಯವಾಗಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ಬಿಗ್ ಡೇಟಾ, ಕ್ಲೌಡ್ ಕಂಪ್ಯೂಟಿಂಗ್ಗೆ ಸಂಬಂಧಿತವಾಗಿರುವಂಥದ್ದು ಅಂತ. ಆದರೆ ಆ ಒಂದು ಬೂಮ್ ಅಥವಾ ಆ ಒಂದು ಹೊಸ ಚೈತನ್ಯ ಇಂಡಸ್ಟ್ರಿಯಲ್ಲಿ ಏನು ಬರ್ತಾ ಇದೆಯೋ ಅದನ್ನು ಕ್ಯಾಪ್ಚರ್ ಮಾಡ್ಕೊಳ್ಳೋಕೆ ಭಾರತ ಸಿದ್ಧ ಇದೆಯಾ? ಸಿದ್ಧ ಇಲ್ಲ ಅಂತಂದಮೇಲೆ ಅದರಿಂದ ಬರುವಂತಹ ಲಾಭವನ್ನು ನಾವು ಹೆಂಗೆ ಕ್ಯಾಪ್ಚರ್ ಮಾಡ್ಕೊಳ್ಳೋಕೆ ಸಾಧ್ಯವಾಗುತ್ತೆ? ಸೊ ಆ ಒಂದು ನಿಟ್ಟಿನಲ್ಲಿ ಈ ಒಂದು ಸಂದರ್ಭದಲ್ಲಿ ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್ನಲ್ಲೂ ಸಹ ಹೆಚ್ಚಿನ ಇನ್ವೆಸ್ಟ್ಮೆಂಟ್ ಮಾಡುವ ಅವಶ್ಯಕತೆ ಇದೆ ಅನ್ನುವಂತಹ ಮಾತನ್ನು ಇಲ್ಲಿ ಹೇಳಲು ಪ್ರಯತ್ನಿಸ್ತಿರುವಂಥದ್ದು. ಮುಂದಿನ ಹಂತದಲ್ಲಿ ಲೇಬರ್ ಪ್ರೊಡಕ್ಟಿವಿಟಿನೂ ಹೇಳಿದೆ. ಆರೋಗ್ಯವಾಗಿ ಸ್ಕಿಲ್ಫುಲ್ ಆಗಿ ಇದ್ದಂತಹ ಸಂದರ್ಭದಲ್ಲಿ ಆ ವ್ಯಕ್ತಿಯ ಎಫಿಷಿಯನ್ಸಿ ಮತ್ತು ಪ್ರೊಡಕ್ಟಿವಿಟಿ ಆಟೋಮೆಟಿಕಲಿ ಜಾಸ್ತಿ ಆಗುತ್ತೆ. ಸೊ ಅದರಲ್ಲಿ ಹ್ಯೂಮನ್ ರಿಸೋರ್ಸ್ ಫಾರ್ಮೇಷನ್, ಕ್ಯಾಪಿಟಲ್ ಫಾರ್ಮೇಷನ್ಗೆ ಸಂಬಂಧಿತವಾಗಿದೆ, ಇದು ಇಂಟರ್ಲಿಂಕ್ಡ್ ಆಗಿದೆ. ಆ ಸಂದರ್ಭದಲ್ಲಿ ನಾವು ನೋಡಿದಾಗ ಭಾರತದ ಲೇಬರ್ ಪ್ರೊಡಕ್ಟಿವಿಟಿ ಇನ್ ಮ್ಯಾನುಫ್ಯಾಕ್ಚರಿಂಗ್ ಏನಿದೆ ಅದು ಬೇರೆ ರಾಷ್ಟ್ರಗಳಕ್ಕಿಂತಲೂ 10% ಕಡಿಮೆ ಇದೆ ಅನ್ನುವಂಥದ್ದು. ಉದಾಹರಣೆಗೆ ಜರ್ಮನಿ ಮತ್ತು ಸೌತ್ ಕೊರಿಯಾಗೆ ಕಂಪೇರ್ ಮಾಡಿದರೆ ಭಾರತ ತುಂಬ ಹಿಂದೆ ಇರುವಂಥದ್ದು ಮ್ಯಾನುಫ್ಯಾಕ್ಚರಿಂಗಲ್ಲಿ. ಅದೇ ನಿಟ್ಟಿನಲ್ಲಿ ಚೈನಾ ಕಂಪೇರ್ ಮಾಡಿದರೆ 40% ಹಿಂದಿದ್ದೀವಿ ಮ್ಯಾನುಫ್ಯಾಕ್ಚರಿಂಗಿಗೆ. ಅದು ಸಹ ವರ್ಲ್ಡ್ ಬ್ಯಾಂಕ್ ಪಬ್ಲಿಕೇಶನ್ ಕೊಟ್ಟಂಥದ್ದು 2018 ರಿಪೋರ್ಟ್ನ ಪ್ರಕಾರ ಇದು ಹೇಳ್ತಾ ಇರುವಂಥದ್ದು. ಸೊ ಲೇಬರ್ ಪ್ರೊಡಕ್ಟಿವಿಟಿಯಲ್ಲೂ ಹಿಂದಿದ್ದೀವಿ, ಪರ್ ಕ್ಯಾಪಿಟಾ ಫ್ಯಾಮಿಲಿ ಇನ್ಕಮಲ್ಲೂ ಹಿಂದಿದ್ದೀವಿ, ಡಿಸ್ಪೋಸಬಲ್ ಇನ್ಕಮಲ್ಲೂ ಹಿಂದಿದ್ದೀವಿ, ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟಲ್ಲೂ ಹಿಂದಿದ್ದೀವಿ, ಹೀಗೆ ಹ್ಯೂಮನ್ ರಿಸೋರ್ಸ್ ಕ್ಯಾಪಿಟಲ್ ಫಾರ್ಮೇಷನಲ್ಲೂ ಹಿಂದಿದ್ದೀವಿ. ಇವು ಎಲ್ಲವೂ ಸಮಸ್ಯೆಗಳನ್ನು ನಾವು ಕಾಣ್ತಾ ಇರುವಂಥದ್ದು. ಹಾಗಾದರೆ ಸೊಲ್ಯೂಷನ್ ಏನು? ಮುಂಬರುವಂತಹ ಆರ್ಥಿಕ ಬದಲಾವಣೆಗಳು, ಯಾಕಂದರೆ ಕೋವಿಡ್-19 ಆರ್ಥಿಕ ವ್ಯವಸ್ಥೆಯನ್ನು ಸ್ತಬ್ಧಗೊಳಿಸಿತ್ತು. ಈಗ ಮಾಡ್ತಾ ಇರುವಂತಹ ಬದಲಾವಣೆಗಳು ದೊಡ್ಡ ಪ್ರಮಾಣದಲ್ಲಿ ಮುಂದಿನ ಹಂತದಲ್ಲಿ ಬಹಳ ವರ್ಷಗಳವರೆಗೆ ಉಳ್ಕೊಳ್ಳಲಿದ್ದಾವೆ. ಇವಾಗ ಭಾರತ ಅಥವಾ ಯಾವುದೇ ರಾಷ್ಟ್ರ ಫಾರ್ ದಟ್ ಮ್ಯಾಟರ್ ಅರ್ಥೈಸಿಕೊಂಡು ಆ ಬದಲಾವಣೆಗಳನ್ನು ಮಾಡಿದಾಗ ನಾವು ದೊಡ್ಡ ಮಟ್ಟದ ಬೆಳವಣಿಗೆ ಕಾಣಲು ಸಾಧ್ಯವಾಗುತ್ತದೆ ಅನ್ನುವಂಥದ್ದು. ಉದಾಹರಣೆಗೆ ಹ್ಯೂಮನ್ ರೈಟ್ಸ್ ಕ್ಯಾಪಿಟಲ್ ಫಾರ್ಮೇಷನಲ್ಲಿ ನಾವು ಸಮಸ್ಯೆ ಕಾಣ್ತಾ ಇದ್ದೀವಿ. ಅಲ್ಲಿ ಹೆಚ್ಚಿನ ಇನ್ವೆಸ್ಟ್ಮೆಂಟ್ ಮಾಡುವ ಅವಶ್ಯಕತೆ ಇದೆ. ಅದು ಹೇಗೆ ಸಾಧ್ಯ? ಮ್ಯಾನುಫ್ಯಾಕ್ಚರಿಂಗ್ ಮತ್ತು ಅಡ್ವಾನ್ಸ್ಡ್ ಸರ್ವಿಸಸ್ಗಳಲ್ಲಿ ಹೆಚ್ಚಿನ ಇನ್ವೆಸ್ಟ್ಮೆಂಟ್ ಮಾಡಿದಾಗ ಆ ಒಂದು ಕ್ಷೇತ್ರಗಳಲ್ಲಿ ಬೆಳವಣಿಗೆಯಾಗಿ ಜನರು ಅಥವಾ ಟೆಕ್ನಾಲಜಿ ಬೆಳವಣಿಗೆಯೂ ಸಹ ಆಟೋಮೆಟಿಕಲಿ ಆಗುತ್ತೆ. ಶಿಕ್ಷಣ, ಸ್ಕಿಲ್ ಡೆವಲಪ್ಮೆಂಟ್, ಹೆಲ್ತ್ ಮೇಲೆ ಭಾರತ ಹೆಚ್ಚಿನ ಆದ್ಯತೆಯನ್ನು ಕೊಡುವ ಅವಶ್ಯಕತೆ ಇದೆ. ಆ್ಯಂಡ್ ಈ 3 ಕ್ಷೇತ್ರದ ಮೇಲೆ, ಶಿಕ್ಷಣ, ಆರೋಗ್ಯ ಮತ್ತು ಸ್ಕಿಲ್, ಇವು 3ರ ಮೇಲೆ ಭಾರತ ಅಥವಾ ಪಬ್ಲಿಕ್ ಸೆಕ್ಟರೇ ಇನ್ವೆಸ್ಟ್ ಮಾಡಬೇಕು. ಆ ಕ್ಷೇತ್ರದಲ್ಲಿ ಯಾವಾಗಲೂ ಪ್ರೈವೇಟ್ ಸೆಕ್ಟರ್ ಅವ್ರು ಮಾಡೋದೇ ಇಲ್ಲ. ಸೊ ಆ ಒಂದು ಹಂತದಲ್ಲಿ ಏನು ಎಷ್ಟು ಜಿ ಡಿ ಪಿಯ ಹಣವನ್ನು ಶಿಕ್ಷಣಕ್ಕೆ, ಸ್ಕಿಲ್ ಡೆವಲಪ್ಮೆಂಟಿಗೆ, ಹೆಲ್ತಿಗೆ ಇಡ್ತಾ ಇದ್ದೀವಿ ಅನ್ನುವಂಥದ್ದು ಬಹಳ ಮುಖ್ಯ ಆಗುತ್ತೆ. ಮುಂದೆ ಬರ್ತಾ ಇರುವಂತಹ ಇಂಡಸ್ಟ್ರಿ 4.0, 3D ಪ್ರಿಂಟಿಂಗ್, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ಇಂಟರ್ನೆಟ್ ಆಫ್ ಥಿಂಗ್ಸ್ ಅಂತ ಏನೆಲ್ಲ ಮಾತಾಡ್ತಾ ಇದ್ದೀವಲ್ಲ ಅವುಗಳನ್ನು ನಾವು ಟ್ಯಾಪ್ ಮಾಡ್ಕೋಬೇಕು ಅಥವಾ ಅದರಿಂದ ಭಾರತ ಲಾಭವನ್ನು ಪಡಿಬೇಕು ಅಂತಂದರೆ ಈ ಒಂದು ಸ್ಟೆಪ್ಸ್ಗಳನ್ನು ಕೈಗೊಳ್ಳುವ ಅವಶ್ಯಕತೆ ಇದೆ ಅನ್ನುವಂಥದ್ದು. 2ನೇ ಹಂತದಲ್ಲಿ ಮಾತಾಡ್ತಾ ಇರುವಂಥದ್ದು ಪರ್ ಕ್ಯಾಪಿಟಾ ಇನ್ಕಮ್ ಹೇಗೆ ಹೆಚ್ಚಿಸಲು ಸಾಧ್ಯ? ಒಬ್ಬ ವ್ಯಕ್ತಿ ಅಥವಾ ಒಂದು ಕುಟುಂಬದಲ್ಲಿ ಇರುವಂತಹ ವ್ಯಕ್ತಿಗಳು ಹೆಚ್ಚಿನ ಪ್ರೊಡಕ್ಟಿವಿಟಿ, ಹೆಚ್ಚಿನ ಎಫಿಷಿಯನ್ಸಿಯನ್ನು ತೋರಿಸಿದಾಗ ಅವರ ಪರ್ ಕ್ಯಾಪಿಟಾ ಇನ್ಕಮ್ ಹೆಚ್ಚಿಸಲು ಸಾಧ್ಯವಾಗುತ್ತೆ. ಸೊ ಪರ್ ಕ್ಯಾಪಿಟಾ ಇನ್ಕಮ್ ಪೂರ್ಣವಾಗಿ ಶಿಕ್ಷಣ, ಆರೋಗ್ಯ ಮತ್ತು ಸ್ಕಿಲ್ ಡೆವಲಪ್ಮೆಂಟಿಗೆ ಅನುಗುಣವಾಗಿದೆ. ಅದರ ಜೊತೆಯಲ್ಲಿ ಸೋಷಿಯಲ್ ಸೆಕ್ಯೂರಿಟಿ ನೆಟ್ಟನ್ನು ಇಂಪ್ರೂವ್ ಮಾಡುವ ಅವಶ್ಯಕತೆ ಇದೆ. ಈಗ ಬಹಳಷ್ಟು ಸರಿ ಹೇಳಲಾಗುತ್ತೆ, ಈ ಪರ್ ಕ್ಯಾಪಿಟಾ ಇನ್ಕಮ್ ಹೆಚ್ಚು ಮಾಡುವಂತಹ ನಿಟ್ಟಿನಲ್ಲಿ ಕಾಸ್ಟ್ ಆಫ್ ಲೇಬರ್ ಜಾಸ್ತಿ ಆಗಿ ಹೋಗುತ್ತೆ ಅನ್ನುವಂಥದ್ದು ನಾವು ಇಶ್ಯೂ ಕಾಣ್ತೀವಿ. ಕಾಸ್ಟ್ ಆಫ್ ಲೇಬರ್ ಅಂತಂದರೆ ಇಂಡಸ್ಟ್ರಿಗಳು ಮುಖ್ಯವಾಗಿ ಚೀಪ್ ಲೇಬರ್ ಇದೆ ಭಾರತದಲ್ಲಿ ಅನ್ನುವಂತಹ ನಿಟ್ಟಿನಲ್ಲಿ ಅಟ್ರಾಕ್ಟ್ ಆಗ್ತಾರೆ. ಅದಕ್ಕೋಸ್ಕರ ನಾವು ಚೀಪಾಗಿರಬೇಕು ಅಂತ. ಬಟ್ ಇಲ್ಲಿ ಚೀಪಾಗಿದ್ದರೆ ಲೇಬರ್ ಚೀಪಾಗಿ ಹೋಗುತ್ತೆ, ಆರ್ಥಿಕ ವ್ಯವಸ್ಥೆ ಹೆಂಗೆ ಬೆಳೆಯುತ್ತೆ? ಸೊ ಕಾಸ್ಟ್ ಆಫ್ ಲೇಬರ್ ಏನಾದರೂ ಎಫೆಕ್ಟ್ ಆಗುತ್ತೆ ಅನ್ನುವಂತಹ ನಿಟ್ಟಿನಲ್ಲಿ ಇಂಡಸ್ಟ್ರಿಗಳು ಅಥವಾ ಸರ್ಕಾರ ಆಲೋಚಿಸ್ತಾ ಇದ್ದರೆ ಅದನ್ನು ಸರ್ಕಾರ ಬೇರೆ ರೀತಿಯಲ್ಲಿ ಕಂಪನ್ಸೇಟ್ ಮಾಡಲಿ. ಏನಾದರೂ ಟ್ಯಾಕ್ಸ್ ಬೆನಿಫಿಟ್ಸ್ ಕೊಡಲಿ ಕಂಪನಿಗಳಿಗೆ, ಅವರಿಗೆ ಖರ್ಚು ಕಡಿಮೆ ಆಗುತ್ತೆ. ಇಲ್ಲ MSME ಇಂಡಸ್ಟ್ರೀಸ್ಗಳಿಗೆ ಇನ್ನೂ ಒಂದಿಷ್ಟು ರಿಫಾರ್ಮ್ಸ್ಗಳಿಗೆ ಸಂಬಂಧಿಸಿದಂತೆ ಒಂದಿಷ್ಟು ವೇವ್ ಆಫ್ ಮಾಡಿ ಅವರಿಗೆ ಪ್ರಾಫಿಟಲ್ಲೋ ಅಥವಾ ಯಾವುದೋ ಕ್ಯಾಪಿಟಲ್ ಎಕ್ಸ್ಪೆಂಡಿಚರಲ್ಲೋ, ಸೊ ಆ ರೀತಿಯಾಗಿ ಬೇರೆ ಇನ್ಸೆಂಟಿವನ್ನು ಕೊಡಿ. ಲೇಬರ್ಸ್ ಮೇಲೆ ಆಗ್ತಾ ಇರುವಂತಹ ಹೊರೆಯನ್ನು ಸರಿಪಡಿಸುವ ಅವಶ್ಯಕತೆ ಇದೆ ಯಾವುದೇ ಕಾರಣಕ್ಕೂ. ಆ್ಯಂಡ್ ಇನ್ಸ್ಟಿಟ್ಯೂಷನ್ಗಳ ಬೆಳವಣಿಗೆ ಆಗಬೇಕು ಭಾರತದಲ್ಲಿ. ಇನ್ಸ್ಟಿಟ್ಯೂಷನ್ಗಳು ಬಹಳ ದೊಡ್ಡ ಮಟ್ಟದಲ್ಲಿ ಕೆಲಸ ಮಾಡ್ತವೆ. ಇನ್ಸ್ಟಿಟ್ಯೂಷನ್ಗಳು ಅಂದರೆ ಏನು? ಸರ್ಕಾರದ ಕಡೆಯಿಂದ
ಆರ್ಥಿಕವಾಗಿ ಆಗಿರಬಹುದು, ಸಾಮಾಜಿಕವಾಗಿ ಆಗಿರಬಹುದು, ಹಾಗೂ ಪೊಲಿಟಿಕಲ್ ಆಗಿರಬಹುದು ಬೆಳವಣಿಗೆಗೋಸ್ಕರ ಒಂದಿಷ್ಟು ಇನ್ಸ್ಟಿಟ್ಯೂಷನ್ಸ್ಗಳಿರ್ತವೆ. ಆ ಇನ್ಸ್ಟಿಟ್ಯೂಷನ್ಸ್ಗಳು ಭಾರತದ ಪ್ರಜೆಗಳ ಸಂಪೂರ್ಣ ಬೆಳವಣಿಗೆಯ ಬಗ್ಗೆ ಒಂದಿಷ್ಟು ಆಲೋಚನೆ ಮಸೂದೆಗಳನ್ನು ಕೈಗೊಳ್ಳುವಂಥದ್ದು. ಸೊ ಆ ಒಂದು ನಿಟ್ಟಿನಲ್ಲಿ ಇನ್ಸ್ಟಿಟ್ಯೂಷನ್ಸ್ಗಳು ಬಹಳ ಕ್ವಾಲಿಟಿ ಲೆವೆಲ್ ಅಥವಾ ಸರ್ವಿಸ್ ಕ್ವಾಲಿಟಿ ಲೆವೆಲನ್ನು ಚೆಕ್ ಮಾಡ್ಕೊಂಡ್ಬಿಟ್ಟು ಆ ಒಂದು ಪ್ಯಾರಾಮೀಟರ್ಸ್ಗಳ ಮೇಲೆ ಕೆಲಸ ಮಾಡುವ ಅವಶ್ಯಕತೆ ಇದೆ. ಸೊ ಇವತ್ತು ಈ ಒಂದು ಆರ್ಟಿಕಲಲ್ಲಿ ಮುಖ್ಯವಾಗಿ ಮಾತಾಡ್ತಾ ಇರುವಂಥದ್ದು ಆರ್ಥಿಕ ವ್ಯವಸ್ಥೆಯಲ್ಲಿ ಆಗಬೇಕಾದಂತಹ ಪಾಲಿಸಿ ರಿಫಾರ್ಮ್ಸ್ಗಳು ಮೇಲೆ ಡಿಸ್ಕಸ್ ಮಾಡಿದಂತಹ ಇಶ್ಯೂಸ್ ಮತ್ತು ಪ್ರಾವಿಷನ್ಸ್ಗಳನ್ನು ಅರ್ಥೈಸ್ಕೊಂಡು ಅದರ ಮೇಲೆ ಬದಲಾವಣೆ ಮಾಡಿದಾಗ ಮಾತ್ರ ಆರ್ಥಿಕ ವ್ಯವಸ್ಥೆಯಲ್ಲಿ ಟೋಟಲ್ ಫ್ಯಾಕ್ಟರ್ ಪ್ರೊಡಕ್ಟಿವ್ ಎಫಿಷಿಯನ್ಸಿ ಅನ್ನುವಂತಹ ಟೋಟಲ್ ಫ್ಯಾಕ್ಟರ್ ಪ್ರೊಡಕ್ಟಿವಿಟಿ ಅಂತಂದರೆ ಕಂಪನಿಯಲ್ಲಿ ನಾವು ಬೆಳೆಸ್ತಾ ಇರುವಂತಹ ಯಾವುದೇ ಒಂದು ಪ್ರೊಡಕ್ಷನ್ ಇದೆ ಅದನ್ನು ಹೆಚ್ಚು ಮಾಡುವಂಥದ್ದು. ಪ್ರೊಡಕ್ಟಿವಿಟಿ ಎಫಿಷಿಯನ್ಸಿ ಅಂತಂದರೆ ಒಬ್ಬ ವ್ಯಕ್ತಿಯ ಪ್ರೊಡಕ್ಟಿವಿಟಿಯನ್ನು ಹೆಚ್ಚಿಸುವಂಥದ್ದು. ಇವನ್ನೆಲ್ಲ ನಾವು ಸಾಧಿಸಲು ಸಾಧ್ಯವಾಗುತ್ತದೆ ಅನ್ನುವಂಥದ್ದು. ಮುಂದಿನ ಆರ್ಟಿಕಲ್ ರಿಫೈನಿಂಗ್ ದ ರಿಸರ್ವೇಷನ್ ಪಾಲಿಸಿ. ಈ ಒಂದು ಆರ್ಟಿಕಲಲ್ಲಿ ನಾವು ಮಾತಾಡ್ತಾ ಇರುವಂತಹ ವಿಷಯ ಮುಖ್ಯವಾಗಿ ಭಾರತದಲ್ಲಿ ಸೋಷಿಯೋ ಎಕನಾಮಿಕ್ ಕಾಸ್ಟ್ ಸೆನ್ಸಸ್ಸಿಗೆ ಸಂಬಂಧಿತವಾದಂತಹ ಚರ್ಚೆ ಬಹಳ ಸುದೀರ್ಘವಾಗಿ ನಡೀತಾ ಇದೆ ಆ್ಯಂಡ್ ಬೇಕು ಅನ್ನುವಂತಹ ವಿಷಯವು ಬಹಳ ಹೇಳ್ತಾ ಇರುವಂಥದ್ದು. ಆ ಒಂದು ನಿಟ್ಟಿನಲ್ಲಿ ರಿಸರ್ವೇಷನ್ ಪಾಲಿಸಿ ಹೇಗೆ ರಿಫೈನ್ ಮಾಡುವ ಅವಶ್ಯಕತೆ ಇದೆ. ಯಾಕಂದರೆ ರಿಸರ್ವೇಷನ್ ಇವತ್ತು ಒಂದು ರಾಜಕೀಯ ಆಟ ಆಗಿಬಿಟ್ಟಿದೆ. ಯಾವಾಗಲೂ ರಾಜಕೀಯ ಲಾಭಕ್ಕೋಸ್ಕರ ಸೋಷೋ ಎಕನಾಮಿಕ್ ಕಾನ್ಸೆನ್ಸಸ್ನ ಮಾಡಬೇಕಾಗಿದೆ ಅನ್ನುವಂಥದ್ದು. ಆದರೆ ಆ ಸೋಷೋ ಎಕನಾಮಿಕ್ ಕಾನ್ಸೆನ್ಸ್ ನಿಜವಾಗಿಯೂ ಸಮಾಜದಲ್ಲಿ ಇರುವಂತಹ ಒಂದಿಷ್ಟು ವರ್ಗದವರಿಗೆ ಅನುಕೂಲ ಆಗಬೇಕು ಅಂತಂದರೆ ರಾಜಕೀಯ ಪಕ್ಷದವರು ತಮ್ಮ ಸ್ವಂತ ಲಾಭಗಳನ್ನು ಬದಿಗಿಟ್ಟು ನಿಜವಾಗಲೂ ಸಾಮಾಜಿಕ ಬೆಳವಣಿಗೆಗೋಸ್ಕರ ಒಂದಿಷ್ಟು ಆಲೋಚನೆ ಮಾಡುವ ಅವಶ್ಯಕತೆ ಇದೆ. ಹಾಗಾದರೆ ಏನವು ಅನ್ನುವಂಥದ್ದು, ಯಾವ ಅಡೆತಡೆಗಳನ್ನು ನಾವು ಕಾಣ್ತಾ ಇದ್ದೀವಿ ಅನ್ನುವಂತಹ ವಿಷಯವನ್ನು ಇಲ್ಲಿ ಮುಖ್ಯವಾಗಿ ನಾವು ಮಾತಾಡ್ತಾ ಇರುವಂಥದ್ದು. ಈ ಒಂದು ಆರ್ಟಿಕಲ್ನ ಸುದ್ದಿ ವಿಶ್ಲೇಷಣೆ ನಮಗೆ ಮುಖ್ಯವಾಗಿ GS ಪೇಪರ್ 2 ಸೋಷಿಯಲ್ ಜಸ್ಟಿಸಲ್ಲಿ ಬಹುಮುಖ್ಯವಾಗಿ ಅನುಕೂಲವಾಗುತ್ತದೆ. ಸೊ ಇಲ್ಲಿ ಮುಖ್ಯವಾಗಿ ಯಾವಾಗಲೂ ನೋಡಿ ಈ ಕಾಸ್ಟು ಅಥವಾ ಸೆನ್ಸಸ್ಸು ಇದ್ರ ಬಗ್ಗೆ ಚರ್ಚೆ ಯಾವಾಗ ಜಾಸ್ತಿ ಆಗುತ್ತೆ, ಎಲೆಕ್ಷನ್ ಸುತ್ತಾ ಇರಬೇಕು. ಎಲೆಕ್ಷನ್ ಸುತ್ತಾ ಇದ್ದಾಗ ಆ ಒಂದು ವರ್ಗದ ಜನರನ್ನು ಟ್ಯಾಪ್ ಮಾಡಬೇಕು ಅಂತ ಹೇಳಿ ಕಾಸ್ಟ್ ಸೆನ್ಸಸ್ ಬೇಕು, ಆ ಜಾತಿಯವರದು ಬಹಳ ಹಿಂದುಳಿದಿದ್ದಾರೆ ಅವ್ರಿಗೆ ನಾವು ಮುಂದೆ ಮಾಡ್ತೀವಿ, ಇಂಥವೆಲ್ಲ ಕಥೆಗಳೆಲ್ಲ ಶುರು ಆಗಿಬಿಡ್ತವೆ. ಸೊ ಆ ಒಂದು ಸಂದರ್ಭದಲ್ಲಿ ಒಂದಿಷ್ಟು ಉದಾಹರಣೆಗಳನ್ನು ನೋಡಬಹುದು. ಫೆಬ್ರವರಿ ತಿಂಗಳಲ್ಲಿ ಎಲೆಕ್ಷನ್ಸ್ ಇದ್ದಾವೆ ಅಂತ ಹೇಳಿ ತಮಿಳುನಾಡು ಅಲ್ಲಿ ಹೇಳಿದ ಕೂಡಲೇ ತಮಿಳುನಾಡು ಸರ್ಕಾರ ಒಂದು ಬಿಲ್ಲನ್ನು ಜಾರಿಗೆ ತಂತು. ಅದರ ಅಡಿಯಲ್ಲಿ 10.5% ರಿಸರ್ವೇಷನನ್ನು ವನ್ನಿಯ ಕುಲ ಕ್ಷತ್ರಿಯಾಸಿಗೆ ಮೋಸ್ಟ್ ಬ್ಯಾಕ್ವರ್ಡ್ ಕ್ಲಾಸಸ್ನ ಅಡಿಯಲ್ಲಿ ಹಾಗೂ ಡಿನೋಟಿಫೈಡ್ ಕಮ್ಯುನಿಟೀಸ್ ಅಡಿಯಲ್ಲಿ ರಿಸರ್ವೇಷನ್ ಕೊಡೋದಕ್ಕೆ ಮುಂದಾಯಿತು. ಇದಲ್ಲದೆ ಮೇ ತಿಂಗಳಲ್ಲಿ 102ನೇ ಸಂವಿಧಾನಿಕ ತಿದ್ದುಪಡಿ ಬಹಳ ಇಂಪಾರ್ಟೆಂಟು. ಇದು ನಮಗೆ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ಇದೇನೋ ಎಕ್ಸಾಂಪಲು ಹೇಗೆ ಉಪಯೋಗಿಸ್ಕೊಂತಾರೆ ಅನ್ನುವಂಥದ್ದಕ್ಕೆ. ಸೊ 102ನೇ ಸಾಂವಿಧಾನಿಕ ತಿದ್ದುಪಡಿಯನ್ನು ಭಾರತ ಸರ್ಕಾರ ತಂತು. ಆವಾಗ ಸರ್ವೋಚ್ಚ ನ್ಯಾಯಾಲಯವು ಮರಾಠ ಕೇಸ್ನಲ್ಲಿ ಹೇಳಿದ್ದು ಈ ಒಂದು ಸಂವಿಧಾನಿಕ ತಿದ್ದುಪಡಿಯ ಅಡಿಯಲ್ಲಿ ರಾಜ್ಯ ಸರ್ಕಾರಗಳಿಗೆ OBC ಲಿಸ್ಟ್ಗಳನ್ನು ತಯಾರಿ ಮಾಡಲು ಯಾವುದೇ ಒಂದು ಪ್ರಾವಧಾನವಿರೋದಿಲ್ಲ ಅನ್ನುವಂಥದ್ದು. ಆ ಒಂದು ವಿಷಯಕ್ಕೆ ಆಗಲೇ ರಾಜ್ಯ ಸರ್ಕಾರಗಳು ಹಲ್ಲಾಬುಲ್ಲ ಆದರು, ಸರ್ಕಾರದ ವಿರುದ್ಧ ಗಲಾಟೆ ಮಾಡೋಕ್ಕೆ ಶುರು ಮಾಡಿದರು. ಆವಾಗ ಭಾರತ ಸರ್ಕಾರ ಹೇಳ್ತು ಇಲ್ಲ, ನಾವು 102ನೇ ಸಂವಿಧಾನಿಕ ತಿದ್ದುಪಡಿಯ ಅಡಿಯಲ್ಲಿ ರಾಜ್ಯ ಸರ್ಕಾರಗಳ ಯಾವ ಶಕ್ತಿ ಅಥವಾ ಪವರನ್ನು ಕಸ್ಕೋತಾ ಇಲ್ಲ, ಈ ಒಂದು OBC ಲಿಸ್ಟ್ಗಳನ್ನು ಅವರು ಸಹ ನೋಟಿಫೈ ಮಾಡ್ಕೋಬಹುದು ಅನ್ನುವಂಥದ್ದು. ಆದರೆ ಅಲ್ಲಿ ಬಿಲ್ಲಲ್ಲಿ ಕೊಟ್ಟಂತಹ ವರ್ಡಿಂಗ್ಸ್ನ ಪ್ರಕಾರ ಸರ್ವೋಚ್ಚ ನ್ಯಾಯಾಲಯ ಹೇಳಿದ್ದು ಇಲ್ಲ, ಅದು ಆಗೋದಿಲ್ಲ ಅಂತ ಹೇಳಿ. ಅದನ್ನು ಉಲ್ಟಾ ಮಾಡೋದಕ್ಕೋಸ್ಕರ ಮತ್ತೆ ಆಗಸ್ಟ್ ತಿಂಗಳಲ್ಲಿ 105ನೇ ಸಾಂವಿಧಾನಿಕ ತಿದ್ದುಪಡಿಯನ್ನು ಜಾರಿಗೆ ತಂತು. ಇದರ ಅಡಿಯಲ್ಲಿ ರಾಜ್ಯ ಸರ್ಕಾರಗಳಿಗೆ OBC ಲಿಸ್ಟನ್ನು ತಯಾರಿ ಮಾಡುವಂತಹ ಒಂದು ಶಕ್ತಿಯನ್ನು ಮರಳಿ ವಾಪಸ್ ಮಾಡಿತು. ಸೊ ಯಾಕೆ ಲಿಸ್ಟು ಅಥವಾ ಯಾಕೆ ಈ ಒಂದು ಪವರಿಗೆ ಇಷ್ಟೊಂದು ಗಲಾಟೆ ಇದೆ ಅನ್ನುವಂಥದ್ದು ನೀವು ಅರ್ಥೈಸ್ಕೊಳ್ಳಬೇಕು. ಇದರಲ್ಲಿ ಈಗ ಕೇಂದ್ರ ಸರ್ಕಾರ ಹೇಳ್ತು ಆಲ್ ಇಂಡಿಯಾ ಪೂಲಲ್ಲಿ ಇರುವಂತಹ 27% ಮೆಡಿಕಲ್ ಮತ್ತು ಡೆಂಟಲ್ ಸೀಟ್ಸ್ಗಳು ನೀಟ್ನ ಅಡಿಯಲ್ಲಿ OBCಗಳಿಗೆ ರಿಸರ್ವ್ ಮಾಡಲಾಗುತ್ತೆ. ಇದರ ಜೊತೆಯಲ್ಲಿ 10% ಎಕನಾಮಿಕಲಿ ವೀಕರ್ ಸೆಕ್ಷನ್ಸ್ಗಳಿಗೆ ಕೊಡಲಾಗುತ್ತೆ ಅನ್ನುವಂಥದ್ದು. ಇದು ಸಹ ಬಹಳಷ್ಟು ವರ್ಗದ ಜನರು ಬಹಳ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದರು. ಇದು ಬೇಕಿತ್ತು, ಯಾಕಂದರೆ ಆ ವರ್ಗದವರಿಗೆ ಮೆಡಿಕಲ್ ಮತ್ತು ಡೆಂಟಲ್ ಕೋರ್ಸಸ್ಸಲ್ಲಿ ಸರಿಯಾದ ರೆಪ್ರೆಸೆಂಟೇಷನ್ ಸಿಗ್ತಾ ಇಲ್ಲ ಅನ್ನುವಂಥದ್ದು. ಸೊ ಇವೆಲ್ಲ ಈವೆಂಟ್ಸ್ಗಳನ್ನು ನೋಡಿದಾಗ ಒಂದು ಅರ್ಥ ಆಗೋದು ಏನು ಅಂತಂದರೆ ಕಾಸ್ಟ್ ಬೇಸ್ಡ್ ಸೆನ್ಸಸ್ಸು ಬಹಳ ಪ್ರಮುಖವಾಗಿದೆ ಮುಂದಿನ ದಿನಗಳಲ್ಲಿ. ಆ್ಯಂಡ್ ಪಾರ್ಟಿಗಳು ಇಲ್ಲಿ ಏನು ಮಾಡ್ತಿದ್ದಾರೆ ಅಂತಂದರೆ ಈ ಕಾಸ್ಟ್ ಬೇಸ್ಡ್ ಸೆನ್ಸಸ್ನ ಆಧಾರದ ಮೇಲೆ ವರ್ಗದವರು ಅಥವಾ ಸಮಾಜದಲ್ಲಿ ಇರುವಂತಹ ಬೇರೆ ಬೇರೆ ವರ್ಗದವರ ಪರಿಸ್ಥಿತಿಯನ್ನು ಅರ್ಥೈಸ್ಕೊಂಡು ಇವತ್ತು 50% ರಿಸರ್ವೇಷನ್ ಲಿಮಿಟ್ ಏನು ಸರ್ವೋಚ್ಚ ನ್ಯಾಯಾಲಯವು ಹಾಕಿದೆಯಲ್ಲ ಅದನ್ನು ಹೊಡೆದಾಕಬೇಕು ಅನ್ನುವಂಥದ್ದು ಮುಖ್ಯವಾದಂತಹ ಆರ್ಗ್ಯುಮೆಂಟ್ ಇಲ್ಲಿ ಆಗಿರುವಂಥದ್ದು. ಸೊ
ಇಲ್ಲಿ ಹೇಳ್ತಾ ಇರುವಂತಹ ವಿಷಯ ಸೋಷಿಯೋ ಎಕನಾಮಿಕ್ ಕಾಸ್ಟ್ ಸೆನ್ಸಸ್ ತಂದು ವರ್ಗದಲ್ಲಿ ಇರುವಂತಹ ಒಂದು ನೈಜ ಚಿತ್ರಣವನ್ನು ಅರ್ಥೈಸ್ಕೊಂಡು ಏನಾದರೂ ಬದಲಾವಣೆಗೆ ಟ್ರೈ ಮಾಡಬೇಕು ಅಂತ ಇಲ್ಲ. 50% ಲಿಮಿಟನ್ನು ಕಿತ್ತಾಕಿ ಅವ್ರವ್ರಿಗೆ ಅನುಕೂಲ ಆಗಂಗೆ ಮತ್ತೆ ರಿಸರ್ವೇಷನನ್ನು ಆ್ಯಡ್ ಮಾಡ್ಕೊತಾ ಹೋಗ್ಬೋದು ಅನ್ನುವಂಥದ್ದು ಅಷ್ಟೇ. ಸೊ ಈಗ ಈ ಒಂದು ಪ್ರಯತ್ನ 2011ರ ಸೋಷಿಯೋ ಎಕನಾಮಿಕ್ ಕಾಸ್ಟ್ ಸೆನ್ಸಸ್ ರಿಪೋರ್ಟ್ ಬಂದ ನಂತರ, ಅದು ಆ್ಯಕ್ಚುಲಿ 2015ರಲ್ಲಿ ಬಂತು, ಅದರ ಆಧಾರದ ಮೇಲೇ ಮಾಡಬೇಕು ಅಂತ ಅಂದ್ಕೊಂಡಿದ್ರು. ಆದರೆ ಆ ಒಂದು ಸಂದರ್ಭದಲ್ಲಿ ಕಾಸ್ಟ್ ಡೇಟಾವನ್ನು ಹೊರಹಾಕಲಿಲ್ಲ. ಸೊ ಅದಕ್ಕೋಸ್ಕರ ಅದು ಆ್ಯಕ್ಚುಲಿ ಸಕ್ಸಸ್ಫುಲ್ ಆಗಿಲ್ಲ. ಈ ರೀತಿಯ ಪ್ರಯತ್ನಗಳು ಕರ್ನಾಟಕದಲ್ಲೂ ನಡೆದವು. ಕರ್ನಾಟಕ ಸರ್ಕಾರವು 2015ರಲ್ಲಿ ಸೋಷಿಯೋ ಎಕನಾಮಿಕ್ ಕಾಸ್ಟ್ ಸೆನ್ಸಸ್ಸನ್ನು ಜಾರಿಗೆ ತಂತು. ಬಟ್ ಈ ಒಂದು ಮಾಹಿತಿಯನ್ನು ಇದುವರೆಗೂ ಪಬ್ಲಿಕ್ ಮೀಡಿಯಲ್ಲಿ ಬಿಟ್ಟಿಲ್ಲ ತಿಳ್ಕೊಳ್ಳೋದಕ್ಕೋಸ್ಕರ. ತಮಿಳುನಾಡು ಸರ್ಕಾರವು ಸಹ ಒಂದು ಒನ್ ಮ್ಯಾನ್ ಕಮಿಷನ್ನ ರಚನೆ ಮಾಡಿತು ಡಿಸೆಂಬರ್ 2020ರಲ್ಲಿ. ಅದು ಸಹ ಕಾಸ್ಟಿಗೆ ಸಂಬಂಧಿತವಾದಂತಹ ಡೇಟಾವನ್ನು ತಗೋತಾ ಇದೆ. ಬಟ್ ಅದು 6 ತಿಂಗಳೇ ಉಳ್ಕೊಂತು. ಅದಾದಮೇಲೆ ಅದನ್ನು ಸಹ ಮುಚ್ಚಾಕಿದ್ರು. ಯಾಕಂದರೆ ಇದರ ಭಯ ಅಥವಾ ಇದರಿಂದಾಗಿ ಸಮಾಜದಲ್ಲಿ ಆಗುವಂತಹ ಏನು ಇಂಪ್ಯಾಕ್ಟ್ ಇದೆ ಅದು ಬಹಳ ದೊಡ್ಡ ಮಟ್ಟದಲ್ಲಿ ಆಗಲಿದೆ ಅನ್ನುವಂಥದ್ದು ಗೊತ್ತಿದೆ ಅವರಿಗೆ. ಸೊ ಈ 50% ಲಿಮಿಟ್, ಯಾಕಂದರೆ ಓಕೆ ಒಂದು ಕಡೆ ತಿಳ್ಕೊಳ್ಳೋಕೆ ಪ್ರಯತ್ನ ಪಡ್ತಾ ಇದ್ದಾರೆ, ಅದು ನಡೀತಾನೇ ಇದೆ. 50% ಲಿಮಿಟೇಷನ್ ಇಂದಿರಾ ಸಹವಾನಿ ಕೇಸ್ ತಮಗೆಲ್ಲ ಗೊತ್ತಿದ್ರೆ 1992 OBC ಅಂತ ಬಂದ ಕೂಡಲೇ ಇಂದಿರಾ ಸಹವಾನಿ ಕೇಸ್ 1992 ತಮಗೆ ಗೊತ್ತಿರಲೇಬೇಕು. ಸೊ ಈ ಇಂದಿರಾ ಸಹವಾನಿ ಕೇಸಲ್ಲಿ ಆ್ಯಕ್ಚುಲಿ ಕೇಂದ್ರ ಸರ್ಕಾರ ತಂದಂತಹ 27% ರಿಸರ್ವೇಷನನ್ನು ಚಾಲೆಂಜ್ ಮಾಡಲಾಗಿತ್ತು. ಇದು ವಿರುದ್ಧವಾಗಿದೆ, ಇದನ್ನು ಮಾಡೋ ಹಾಗಿಲ್ಲ ಅನ್ನುವಂಥದ್ದು. ಆದರೆ ಸರ್ವೋಚ್ಚ ನ್ಯಾಯಾಲಯವು ಆ ಒಂದು ಜಜ್ಮೆಂಟಲ್ಲಿ ಇಲ್ಲ, ಸರ್ಕಾರ ತಂದಿರೋಂತಹ 27% ರಿಸರ್ವೇಷನನ್ನು ಎತ್ತಿ ಹಿಡಿಯೋದಲ್ಲದೆ ಕ್ರೀಮಿ ಲೇಯರ್ ಕಾನ್ಸೆಪ್ಟನ್ನು ಇಂಟ್ರೊಡ್ಯೂಸ್ ಮಾಡಿತ್ತು. ಈ ಒಂದು ಆರ್ಟಿಕಲಲ್ಲಿ ಕ್ರೀಮಿ ಲೇಯರ್ ಕಾನ್ಸೆಪ್ಟ್ನ ಬಗ್ಗೆ ಡಿಸ್ಕಸ್ ಮಾಡ್ತೀವಿ, ಅದು ಏನು ಅಂತ ನೋಡೋಣ. ಸೊ ಇಲ್ಲಿ ಈ 50% ರಿಸರ್ವೇಷನ್ ಏನು ಕ್ಯಾಪ್ ಮಾಡಿದೆಯಾ ಸರ್ವೋಚ್ಚ ನ್ಯಾಯಾಲಯವು, ಅದು ಇಂದಿರಾ ಸಹವಾನಿ ಕೇಸಲ್ಲಿ ಮಾಡಲಾಯಿತು. ಬಟ್ ಇದನ್ನು ಸಮಾಜದಲ್ಲಿ ಇರುವಂತಹ ವರ್ಗದವರ ಸಂಖ್ಯೆಯ ಆಧಾರದ ಮೇಲೆ ಜಾಸ್ತಿ ಮಾಡಬಹುದು ಅನ್ನುವಂಥದ್ದು ಎಲ್ಲೂ ಹೇಳಿಲ್ಲ. ಇಂದಿರಾ ಸಹವಾನಿ ಕೇಸಲ್ಲಿ ಹೇಳಿರುವಂಥದ್ದು ಎಕ್ಸ್ಟ್ರಾರ್ಡಿನರಿ ಸರ್ಕಮ್ಸ್ಟಾನ್ಸಸ್ಸಲ್ಲಿ ಮಾತ್ರ ಈ ಒಂದು 50% ರಿಸರ್ವೇಷನ್ ಲಿಮಿಟನ್ನು ಪಾರ್ ಮಾಡಬಹುದು ಅನ್ನುವಂಥದ್ದು. ಯಾಕಂದರೆ ಆರ್ಟಿಕಲ್ 15 ಸಬ್ ಕ್ಲಾಸ್ 4, ಸಬ್ ಕ್ಲಾಸ್ 5, ಆರ್ಟಿಕಲ್ 16 ಸಬ್ ಕ್ಲಾಸ್ 4 ಏನಿದೆಯಲ್ಲ, ಈ ಸೋಷಿಯೋ ಎಕನಾಮಿಕ್ ಬ್ಯಾಕ್ವರ್ಡ್ ಕಾಸ್ಟ್ಗಳಿಗೆ ಸಂಬಂಧಿಸಿದಂತೆ ರಿಸರ್ವೇಷನನ್ನು ಮಾಡುವಂತಹ ಪ್ರಾವಧಾನವನ್ನು ಮಾಡಿಕೊಡುತ್ತೆ. ಒಂದು ವೇಳೆ ಈ OBCಗಳು ಸರಿಯಾಗಿ ರೆಪ್ರೆಸೆಂಟ್ ಆಗದೇ ಇದ್ದಿದ್ದಲ್ಲಿ. ಆರ್ಟಿಕಲ್ 15 ಸಬ್ ಕ್ಲಾಸ್ 4 ಮತ್ತು ಆರ್ಟಿಕಲ್ 15 ಸಬ್ ಕ್ಲಾಸ್ 5, ಆರ್ಟಿಕಲ್ 16 ಸಬ್ ಕ್ಲಾಸ್ 4 ತಮ್ಮ ಹೋಮ್ವರ್ಕ್ ಇದು, 2ನೇ ಹೋಮ್ವರ್ಕು ಏನು, ಇವು 4 ಆರ್ಟಿಕಲ್ಗಳು ಬರ್ಕೊಳ್ಳಿ. ಸೊ ಈ ಒಂದು 4 ಆರ್ಟಿಕಲ್ಗಳ ಅಡಿಯಲ್ಲಿ OBCಗಳಿಗೆ ರಿಸರ್ವೇಷನ್ ಮಾಡುವಂತಹ ಪ್ರಾವಧಾನವನ್ನು ಸಂವಿಧಾನದಲ್ಲಿನೂ ಕೊಡಲಾಗಿದೆ. 50% ಟಾರ್ಗೆಟನ್ನು ಇಂದಿರಾ ಸಹವಾನಿ ಕೇಸ್ 1992ರಲ್ಲಿ ಬಂದಿತ್ತಲ್ಲ, ಅದರಲ್ಲಿ ಮಾಡಲಾಯಿತು. ಸೊ ಈ ಒಂದು ಲಿಮಿಟೇಷನನ್ನು ಹೊರಹೋಗಲು ಪ್ರಯತ್ನಿಸ್ತಿರುವಂತಹ ಸಂದರ್ಭದಲ್ಲಿ ಅದು ಸಹ ಎಕ್ಸ್ಟ್ರಾರ್ಡಿನರಿ ಸರ್ಕಮ್ಸ್ಟೆನ್ಸಸ್ಸಲ್ಲಿ ಮಾತ್ರ ಆಗಬೇಕು ಅನ್ನುವಂತಹ ತೀರ್ಪನ್ನು ಸರ್ವೋಚ್ಚ ನ್ಯಾಯಾಲಯ ಕೊಟ್ಟಿರುವಂಥದ್ದು. ಮತ್ತು ಇಲ್ಲಿ ಒಂದಿಷ್ಟು ರಾಜ್ಯಗಳು ಆಗಲೇ 50% ಲಿಮಿಟನ್ನು ದಾಟಿ ಹೋಗಿದ್ದಾವೆ. ಉದಾಹರಣೆಗೆ ತಮಿಳುನಾಡುವಲ್ಲಿ 50% ದಾಟಿ 69 ಅಥವಾ 69% ಹೋಗಿದೆ. ಅಲ್ಲಿ ಬ್ಯಾಕ್ವರ್ಡ್ ಕ್ಲಾಸಸ್, ಮೋಸ್ಟ್ ಬ್ಯಾಕ್ವರ್ಡ್ ಕ್ಲಾಸಸ್, ಶೆಡ್ಯೂಲ್ಡ್ ಕಾಸ್ಟ್, ಶೆಡ್ಯೂಲ್ಡ್ ಟ್ರೈಬ್ ಇವರಿಗೆಲ್ಲ ಸೇರಿಕೊಂಡು 69% ರಿಸರ್ವೇಷನನ್ನು ಕೊಡ್ತಾ ಇರುವಂಥದ್ದು. ಆದರೆ ತಮಿಳುನಾಡುವು ಸಹ ಸಮಾಜದಲ್ಲಿ ಇರುವಂತಹ ಜಾತಿ ವ್ಯವಸ್ಥೆ ಏನಿದೆ ಅದರಲ್ಲಿ ಇರುವಂತಹ ಸಂಖ್ಯೆಯನ್ನು ಆಧರಿಸಿ ರಿಸರ್ವೇಷನ್ ಕೊಟ್ಟಿಲ್ಲ. ಯಾಕಂದರೆ SC/STಗಳು 21% ಇದ್ದಾರೆ 2011ರ ಸೆನ್ಸಸ್ ಪ್ರಕಾರ. ಬೇರೆ ಜಾತಿಯಲ್ಲೂ ಸಹ ಬೇರೆ ಬೇರೆ ವರ್ಗದವರು ಇರುವಂತಹ ಸಂದರ್ಭದಲ್ಲಿ ಹಂಗೆ ನೋಡ್ಕೊಂಡ್ರೆ ರಿಸರ್ವೇಷನ್ ಇನ್ನೂ ಜಾಸ್ತಿ ಕೊಡಬೇಕಾಗ್ತಿತ್ತು. ಸೊ ಜಾತಿ ಆಧಾರದ ಮೇಲೆ ಕೊಟ್ಟಿಲ್ಲ. ಸರ್ವೋಚ್ಚ ನ್ಯಾಯಾಲಯವು ಮರಾಠ ಕೇಸ್ನಲ್ಲಿ ಹೇಳಿದಂತಹ ಮಾತನ್ನು ಇಲ್ಲಿ ನೆನಪಿಟ್ಕೋಬೇಕು. ಮೇ 2021ರಲ್ಲಿ 102ನೇ ಸಂವಿಧಾನಿಕ ತಿದ್ದುಪಡಿಯನ್ನು ಹೊಡೆದಾಕಿದಂತಹ ಸಂದರ್ಭ ಅದು. 50% ರಿಸರ್ವೇಷನ್ ಏನು ಕೊಟ್ಟಿದ್ದಾರಲ್ಲ, ಅದು ಸಂವಿಧಾನದ ಆರ್ಟಿಕಲ್ 16ರಲ್ಲಿ ಪ್ರಿನ್ಸಿಪಲ್ ಆಫ್ ಈಕ್ವಾಲಿಟಿಯನ್ನು ಎತ್ತಿ ಹಿಡಿತದೆ ಅನ್ನುವಂಥದ್ದು. ಸೊ ಆ ಲಿಮಿಟೇಷನ್ ಬೇಕು. ಇವತ್ತು ಸಮಾಜದಲ್ಲಿ ಆ ಲಿಮಿಟೇಷನನ್ನು ಉಳಿಸ್ಕೊಂಡಾಗ ಮಾತ್ರ ಆರ್ಟಿಕಲ್ 16ರ ಅಡಿಯಲ್ಲಿ ಇರುವಂತಹ ಪ್ರಿನ್ಸಿಪಲ್ ಆಫ್ ಈಕ್ವಾಲಿಟಿಯನ್ನು ನಾವು ಹಾಗೆ ಆಗುತ್ತದೆ ಅನ್ನುವಂಥದ್ದನ್ನು ಹೇಳಲಾಗ್ತಿರುವಂಥದ್ದು. ಸೊ ಇದೆಲ್ಲ ಚರ್ಚೆ ನಾವು 2ನೇ ಹಂತದಲ್ಲಿ, 1ನೇ ಹಂತದಲ್ಲಿ ಏನು ಮಾತಾಡಿದ್ವಿ, ಎಲೆಕ್ಷನ್ಸಲ್ಲಿ ಅಥವಾ ಯಾವುದೇ ಸಂದರ್ಭದಲ್ಲಿ ಸೋಷಿಯೋ ಎಕನಾಮಿಕ್ ಕಾಸ್ಟ್ ಸೆನ್ಸಸ್ದು ಅವಶ್ಯಕತೆ ಎಷ್ಟರ ಮಟ್ಟಿಗೆ ಇತ್ತು ಅಂತ, ಯಾಕಿತ್ತು ಅಂದಮೇಲೆ ಏನೇನು ಪ್ರಯತ್ನಗಳು ನಡೆದವು ಅಂಥೇಳಿ. ಆ್ಯಂಡ್ ಇವತ್ತು ಪರಿಸ್ಥಿತಿ ಏನಿದೆ,
ಆರ್ಟಿಕಲ್ 15 ಸಬ್ ಕ್ಲಾಸ್ 4 ಸಬ್ ಕ್ಲಾಸ್ 5, ಆರ್ಟಿಕಲ್ 16 ಸಬ್ ಕ್ಲಾಸ್ 4ರ ಅಡಿಯಲ್ಲಿ ರಿಸರ್ವೇಷನ್ ಪ್ರಾವಧಾನ ಇದೆ. ಇಂದಿರಾ ಸಹವಾನಿ ಕೇಸ್ 1992ರ ಅಡಿಯಲ್ಲಿ 50% ಲಿಮಿಟೇಷನ್ನ ಹಾಕಲಾಗಿದೆ. ಅದಲ್ಲದೆ ಒಂದಿಷ್ಟು ರಾಜ್ಯಗಳು ಇದನ್ನು ದಾಟಿ ಹೋಗಿದ್ದಾವೆ. ಬರೀ ತಮಿಳುನಾಡು ಅಲ್ಲ, ಬೇರೆ ರಾಜ್ಯಗಳು ಸಹ ಇದಾವೆ ಇದರಾಗೆ. ಸೊ ಇಲ್ಲಿ ಮಾಡಬೇಕಾಗಿರೋದೇನು, ಏನು ಮಾಡುವ ಅವಶ್ಯಕತೆ ಇದೆ ಸೊ ದ್ಯಾಟ್ ಈ ಒಂದು ಸಮಸ್ಯೆ ಏನು ನಡೀತಾ ಇದೆಯಲ್ಲ OBCಗಳಿಗೆ ಸಂಬಂಧಿಸಿದಂತೆ ಅಥವಾ ಸಮಾಜದಲ್ಲಿ ರಿಸರ್ವೇಷನ್ ಪ್ರಾವಧಾನದ ಬಗ್ಗೆ ಚರ್ಚೆ, ಇದಕ್ಕೋಸ್ಕರ ಮಾಡೋ ಸಮಸ್ಯೆಯನ್ನು ಸರಿಪಡಿಸುವಂಥದ್ದು ಹೇಗೆ ಅನ್ನುವಂಥದ್ದನ್ನು ಮಾತಾಡಿದಾಗ ಮೊದಲನೇದು ಸಬ್ ಕ್ಯಾಟಗರೈಸೇಷನ್ ಬಗ್ಗೆ ಮಾತಾಡಲಾಗ್ತಿರುವಂಥದ್ದು. ಈ ಸಬ್ ಕ್ಯಾಟಗರೈಸೇಷನ್ ಅಥವಾ ಸಬ್ ಕ್ಲಾಸಿಫಿಕೇಷನ್ ಅಂತ ಏನು ಕರಿತೀವಲ್ಲ, ಇದಕ್ಕೆ ಸಂಬಂಧಿಸಿದಂತೆ OBCಗಳನ್ನು ಎಲ್ಲರನ್ನೂ ಒಂದೇ ಅಂತ ಕನ್ಸಿಡರ್ ಮಾಡದೆ ಎಕ್ಸ್ಟ್ರೀಮ್ಲಿ ಬ್ಯಾಕ್ವರ್ಡ್ ಕ್ಲಾಸಸ್, ಮೋಸ್ಟ್ ಬ್ಯಾಕ್ವರ್ಡ್ ಕ್ಲಾಸಸ್ ಮತ್ತು ಬ್ಯಾಕ್ವರ್ಡ್ ಕ್ಲಾಸಸ್ ಅಂತ ಸಬ್ ಕ್ಯಾಟಗರೈಸ್ ಮಾಡಿ, ಆವಾಗ ವೆಲ್ ಆಫ್ ಇರೋಂಥವ್ರು ಒಂದಿಷ್ಟು ಲಾಭಗಳನ್ನು ಪಡ್ಕೊಂಡು ಅವ್ರು ಬೆಳೆದು ಮುಂದೆ ಹೋಗ್ತಾರೆ. ಹಿಂದೆ ಉಳ್ಕೊಂಡವ್ರಿಗೂ ಮುಂದೆ ಬರೋ ಅವಕಾಶ ಸಿಗುತ್ತೆ. ಅವಾಗ ತಮಗೆಲ್ಲ ಗೊತ್ತಿರೋ ಹಾಗಿದ್ರೆ ಕೇಂದ್ರ ಸರ್ಕಾರ 2017ರಲ್ಲಿ ರೋಹಿಣಿ ಕಮಿಷನನ್ನು ಜಾರಿಗೆ ತಂದಿದೆ. ಈ ರೋಹಿಣಿ ಕಮಿಷನ್, ಜಸ್ಟಿಸ್ ರೋಹಿಣಿ ಕಮಿಷನ್, ಇದು ಜಸ್ಟಿಸ್ ಜಿ ರೋಹಿಣಿ ಕಮಿಷನ್ ಅಂತ. ಸೊ ಈ ಒಂದು ಕಮಿಷನ್ ಮುಖ್ಯವಾಗಿ OBCಯಲ್ಲಿ ಇರುವಂತಹ ಸಬ್ ಕ್ಯಾಟಗರೈಸೇಷನ್ಗೆ ಸಂಬಂಧಿತವಾದಂತಹ ಮಾಹಿತಿಯನ್ನು ಕಲೆಕ್ಟ್ ಮಾಡ್ತಾ ಇದೆ. ಇದು ಹೇಳಿದ ಹಾಗೆ ಒಂದಿಷ್ಟು ರಿಪೋರ್ಟ್ಸ್ಗಳು ಕೊಟ್ಟಿರುವಂಥದ್ದು. ಇನ್ನೂ ಇದು ನಡೀತಾ ಇದೆ, ಒಂದೊಂದು ದಿವಸದಲ್ಲಿ ಮುಗಿಯುತ್ತೆ. ಬಟ್ ಒಂದಿಷ್ಟು ಚರ್ಚೆಗಳಲ್ಲಿ ಗೊತ್ತಾಗಿರುವಂಥದ್ದು 10% ಜನ OBCಯಲ್ಲಿ 10% ಜನ 34% ಲಾಭವನ್ನು ಪಡ್ಕೋತಾ ಇದ್ದಾರೆ. ಸೊ ಇಂಬ್ಯಾಲೆನ್ಸ್, ಇನಿಕ್ವಿಟಿ ಇದೆ ಅದರಲ್ಲೇ. ಸೊ ಅದಲ್ಲದೆ ನ್ಯಾಷನಲ್ ಕಮಿಷನ್ ಫಾರ್ ಬ್ಯಾಕ್ವರ್ಡ್ ಕ್ಲಾಸಸ್ಸು ಸಹ 2015ರಲ್ಲಿ ಈ ಸಬ್ ಕ್ಯಾಟಗರೈಸೇಷನ್ನ ಬಗ್ಗೆ ತನ್ನ ಮಾಹಿತಿಯನ್ನು ಕೊಟ್ಟಿತ್ತು. ಬಟ್ ಇದುವರೆಗೂ ಇದು ಆಗದೇ ಇರುವಂಥದ್ದು ಒಂದಿಷ್ಟು ವಿಷಾದನೀಯ. ಮೊದಲನೇದು ಸರಿಪಡಿಸ್ಕೊಳ್ಳುವಂಥದ್ದು. ಎರಡನೇ ಹಂತದಲ್ಲಿ ಸರಿಪಡಿಸ್ಕೊಳ್ಳಬೇಕಾಗಿರುವಂಥದ್ದು ಕ್ರೀಮಿ ಲೇಯರ್ ಕಾನ್ಸೆಪ್ಟು. ಕ್ರೀಮಿ ಲೇಯರು ಮುಖ್ಯವಾಗಿ ನಾನು ಹೇಳಿದೆ, ಇಂದಿರಾ ಸಹವಾನಿ ಕೇಸ್ನಲ್ಲಿ ಈ ಒಂದು ಕ್ರೀಮಿ ಲೇಯರ್ನ ಬಗ್ಗೆ ಮಾತುಕತೆ ಅಥವಾ ಚರ್ಚೆ ಬಂದಿತ್ತು. ಈ ಒಂದು ಕ್ರೀಮಿ ಲೇಯರ್ ಅಥವಾ ಆ್ಯನ್ಯುವಲ್ ಇನ್ಕಮ್ ಲಿಮಿಟನ್ನು ಸೆಪ್ಟೆಂಬರ್ 1993ರಿಂದ ಆ್ಯಕ್ಚುಲಿ ಪ್ರತಿ 3 ವರ್ಷಕ್ಕೊಮ್ಮೆ ರಿವೈಸ್ ಮಾಡಲಾಗುತ್ತೆ ಅನ್ನುವಂತಹ ಮಾತನ್ನು ಹೇಳಿತ್ತು. ಬಟ್ ಇದು ಯಾವತ್ತಿಗೂ ಆಗಲಿಲ್ಲ. ಇದುವರೆಗೂ ಬರೀ 5 ಸರಿ ಮಾತ್ರ ಇದು ರಿವೈಸ್ ಆಗಿದೆ. ಆ್ಯಂಡ್ ಇದು ಯಾವ ರೀತಿಯಲ್ಲಿ ಉಪಯೋಗಿಸಲಾಗ್ತಿದೆ ಅನ್ನುವಂಥದ್ದು ತಮಗೆಲ್ಲ ಗೊತ್ತೇ ಇರುವಂಥದ್ದು. ತಮಿಳುನಾಡು ಸರ್ಕಾರದಲ್ಲಿ ಸಹ ಫಸ್ಟ್ ಬ್ಯಾಕ್ವರ್ಡ್ ಕ್ಲಾಸ್ ಕಮಿಷನ್ ಏನು ರಚನೆ ಆಗಿತ್ತೋ ಅವಾಗ ಅಫ್ಲುಯೆಂಟ್ ಸೆಕ್ಷನ್ಗಳನ್ನು ಈ ಒಂದು ರಿಸರ್ವೇಷನ್ ಬೆನಿಫಿಟ್ಟಿಂದ ಅಥವಾ ಯಾರು ಸಾಮಾಜಿಕ ವರ್ಗದಲ್ಲಿ ಏಣಿಯಲ್ಲಿ ಮೇಲೆ ಏರಿದಾರೋ ಅವರನ್ನು ರಿಸರ್ವೇಷನ್ ಬೆನಿಫಿಟ್ಟಿಂದ ತೆಗೆದುಹಾಕಬೇಕು ಅನ್ನುವಂತಹ ಮಾತು ಸಹ ಆಗಿತ್ತು. ಈ ಒಂದು ಕ್ರೀಮಿ ಲೇಯರಿಗೆ ಸಂಬಂಧಿಸಿದಂತೆ ಇನ್ಕಮ್ ಡೆಫಿನೇಷನ್ ಏನಿದೆ ಅಲ್ಲ, ಆ ಡೆಫಿನೇಷನನ್ನು ತಾವು ಏನಾದರೂ ನೋಡಿದರೆ ಇನ್ಕಮ್ ಫ್ರಮ್ ಸ್ಯಾಲರಿ ಆ್ಯಂಡ್ ಅಗ್ರಿಕಲ್ಚರ್ ಆರ್ ಎಕ್ಸ್ಕ್ಲೂಡೆಡ್ ಆ್ಯಂಡ್ ಫ್ರಮ್ ಅದರ್ ಸೋರ್ಸಸ್ ಆರ್ ಇನ್ಕ್ಲೂಡೆಡ್. ಅಂದರೆ ಸ್ಯಾಲರಿ ಮತ್ತು ಕೃಷಿಯಿಂದ ಏನು ದುಡಿತಾ ಇದ್ದಾರೋ ಅದನ್ನು OBC ಅಂತ ಪರಿಗಣನೆಗೆ ತಗೋಬೇಕಾದ್ರೆ ಅದನ್ನು ಕನ್ಸಿಡರ್ ಮಾಡೋ ಹಾಗಿಲ್ಲ, ಬೇರೆ ಆದಾಯಗಳನ್ನು ಕನ್ಸಿಡರೇಷನಿಗೆ ತಗೋಬೇಕು ಅನ್ನುವಂಥದ್ದು. ಅಂದರೆ ತಮಿಳುನಾಡು ಸರ್ಕಾರ DMಗಳಿಗೆ ಕೊಟ್ಟಂತಹ ಒಂದು ಕಮ್ಯುನಿಕೇಷನನ್ನು ನೋಡಿದಾಗ ಒಬ್ಬ ವ್ಯಕ್ತಿ ಸ್ಯಾಲ್ರಿಯಿಂದ 25 ಲಕ್ಷ ರೂಪಾಯಿ ದುಡಿತಾ ಇರಲಿ ಅಥವಾ 1 ಕೋಟಿ ರೂಪಾಯಿ ಕೃಷಿಯಿಂದ ದುಡಿತಾ ಇರಲಿ, ಅವರನ್ನು OBC ಅಂತ ಕನ್ಸಿಡರ್ ಮಾಡಲಾಗುತ್ತೆ. ಆದರೆ ಬೇರೆ ಆದಾಯಗಳೊಂದಿಗೆ ಅವನು 8 ಲಕ್ಷ ದುಡಿತಾ ಇರಲಿ, ಅವನನ್ನು OBC ಅಂತ ಕನ್ಸಿಡರ್ ಮಾಡಲ್ಲ ಅನ್ನುವಂಥದ್ದು. ಸೊ ಈ ಒಂದು ಹಂತದಲ್ಲಿ ಡೆಫಿನೇಷನನ್ನು ಸಹ ಬದಲಾಯಿಸುವ ಅವಶ್ಯಕತೆ ಇದೆ ಅನ್ನುವಂಥದ್ದು. ಮೂರನೇ ಹಂತದಲ್ಲಿ ಕೊನೆಯದಾಗಿ ಪಾರ್ಲಿಮೆಂಟರಿ ಸ್ಟ್ಯಾಂಡಿಂಗ್ ಕಮಿಟಿ ಕೊಟ್ಟಂತಹ ಒಂದು ರಿಪೋರ್ಟ್ನ ಪ್ರಕಾರ ಜನವರಿ 1, 2016ರಂದು 78 ಮಿನಿಸ್ಟ್ರಿಗಳಲ್ಲಿ OBC ಎಂಪ್ಲಾಯೀಸ್ಗಳ ಸಂಖ್ಯೆ ಬರೀ 21.57% ಇದೆ. ಅಂದರೆ 27% ಇರಬೇಕಾಗಿರುವಂಥದ್ದು ಇನ್ನೂ ಹೆಚ್ಚು ಕಮ್ಮಿ 5.5% ಕಡಿಮೆ ಇದೆ. ಆ ಸಂದರ್ಭದಲ್ಲಿ ಸರ್ಕಾರ ಒಂದು ಸ್ಪೆಷಲ್ ಡ್ರೈವ್ಗಳನ್ನು ಕಂಡಕ್ಟ್ ಮಾಡಿ ಈ ಒಂದು ಖಾಲಿ ಹುದ್ದೆಗಳನ್ನು ತುಂಬಿಸಲು ಪ್ರಯತ್ನಗಳನ್ನು ನಡೆಸಬೇಕು ಅನ್ನುವಂಥದ್ದು. ಇವೆಲ್ಲ ಚರ್ಚೆಗಳನ್ನು ಮಾಡ್ತಾ ಇರುವಂಥದ್ದು ಮುಖ್ಯವಾಗಿ ರಾಜಕೀಯ ಪಕ್ಷಗಳು ಸಣ್ಣ ಸಣ್ಣ ವಿಷಯಗಳಿಗೆ ಹೊಡೆದಾಡೋದು ಬಿಟ್ಟು ನಿಜವಾಗಿಯೂ ಸಮಾಜದಲ್ಲಿ ಸಾಮಾಜಿಕ ನ್ಯಾಯ ಎಲ್ಲರನ್ನೂ ಒಳಗೊಂಡಂತಹ ಒಂದು ಮಹತ್ತರವಾದ ಭಾರತದ ಪ್ರಜಾಪ್ರಭುತ್ವವನ್ನು ಬೆಳೆಸಲು ಏನಾದರೂ ಪ್ರಯತ್ನಗಳು ಮಾಡಬೇಕು ಅಂತಂದರೆ ಇರುವಂತಹ ಸಮಸ್ಯೆಗಳನ್ನು ಅರ್ಥೈಸಿಕೊಂಡು ಆ ಒಂದು ನಿಟ್ಟಿನಲ್ಲಿ ಬದಲಾವಣೆ ಕಡೆಗೆ ಕೆಲಸ ಮಾಡುವ ಅವಶ್ಯಕತೆ ಇದೆ ಅನ್ನುವಂತಹ ಮಾತನ್ನು ಇಲ್ಲಿ ಹೇಳಲು ಪ್ರಯತ್ನಿಸ್ತಿರುವಂಥದ್ದು. ಮುಂದಿನ ಆರ್ಟಿಕಲ್ ಡಿಕೋಡಿಂಗ್ ಅಸೆಟ್ ಮಾನಿಟೈಸೇಷನ್. ಈ ಒಂದು ಆರ್ಟಿಕಲಲ್ಲಿ ನಾವು ಮಾತಾಡ್ತಿರುವಂತಹ ವಿಷಯ ಮತ್ತೆ ನ್ಯಾಷನಲ್ ಮಾನಿಟೈಸೇಷನ್ ಪೈಪ್ಲೈನ್ ಕಾರ್ಯಕ್ರಮದ ಬಗ್ಗೆ ಆಗಿರುವಂಥದ್ದು.
ಸೊ ನ್ಯಾಷನಲ್ ಮಾನಿಟೈಸೇಷನ್ ಪೈಪ್ಲೈನ್ನ ಬಗ್ಗೆ ಬಹಳಷ್ಟು ಸರಿ ನಿಮಗೆ ಆಗಲೇ ಬ್ಯಾಕ್ಗ್ರೌಂಡ್ ಅಸೆಟ್ಸ್ ಕೊಟ್ಟಿದ್ದೀನಿ. ವೆರಿ ಬೇಸಿಕ್ ಆಗಿ ಹೇಳಬೇಕು ಅಂತಂದರೆ 2019-20 ಬಜೆಟ್ನಲ್ಲಿ ನಿರ್ಮಲಾ ಸೀತಾರಾಮನ್ ಅವರು ಇದರ ಬಗ್ಗೆ ಮಾತಾಡಿದರು. 2019 ಸ್ವಾತಂತ್ರ್ಯ ದಿನಾಚರಣೆಯ ಸಂದರ್ಭದಲ್ಲಿ ಪ್ರಧಾನಮಂತ್ರಿ ಮೋದಿಗಳು ನ್ಯಾಷನಲ್ ಇನ್ಫ್ರಾಸ್ಟ್ರಕ್ಚರ್ ಪೈಪ್ಲೈನ್ನ ಬಗ್ಗೆ ಮಾತಾಡಿದರು. ಈ ಒಂದು ನ್ಯಾಷನಲ್ ಇನ್ಫ್ರಾಸ್ಟ್ರಕ್ಚರ್ ಪೈಪ್ಲೈನ್ ಕಾರ್ಯಕ್ರಮದ ಅಡಿಯಲ್ಲಿ 100 ಲಕ್ಷ ಕೋಟಿ ರೂಪಾಯಿ ಹಣವನ್ನು ಸರ್ಕಾರ ಇನ್ಫ್ರಾಸ್ಟ್ರಕ್ಚರ್ ಕ್ಷೇತ್ರದಲ್ಲಿ ಇನ್ವೆಸ್ಟ್ ಮಾಡಲಿದೆ ಅನ್ನುವಂತಹ ಮಾತನ್ನು ಹೇಳಿತ್ತು. ಆ ಒಂದು ವಿಷಯಕ್ಕೆ ಸಂಬಂಧಿಸಿದಂತೆ ಸರ್ಕಾರ ಇವಾಗ ಅಸೆಟ್ ಮಾನಿಟೈಸೇಷನ್, ನ್ಯಾಷನಲ್ ಮಾನಿಟೈಸೇಷನ್ ಪೈಪ್ಲೈನನ್ನು ಮುಂದಿನ 4 ವರ್ಷಗಳಲ್ಲಿ 6 ಲಕ್ಷ ಕೋಟಿ ರೂಪಾಯಿ ಹಣವನ್ನು ಮಾರುಕಟ್ಟೆಯಿಂದ ಎತ್ತಲು ಮುಂದಾಗಿರುವಂಥದ್ದು. ಈ ಆರ್ಟಿಕಲಲ್ಲಿ ಲೇಖಕರು ಮಾತಾಡ್ತಾ ಇರುವಂಥದ್ದು ಹಿಂದೆ ಇದ್ದಂತಹ PPP ಪಬ್ಲಿಕ್ ಪ್ರೈವೇಟ್ ಪಾರ್ಟ್ನರ್ಶಿಪ್ ಅಗ್ರಿಮೆಂಟ್ಸಿಗೂ ಈಗ ನ್ಯಾಷನಲ್ ಮಾನಿಟೈಸೇಷನ್ ಪೈಪ್ಲೈನ್ ಪ್ರಾಜೆಕ್ಟಿಗೂ ವ್ಯತ್ಯಾಸ ಏನು ಆ್ಯಂಡ್ ಇದರಿಂದ ಲಾಭಗಳು ಏನಾಗ್ತವೆ ಅನ್ನುವಂಥದ್ದು. ಈ ಹಂತದಲ್ಲಿ ಯಾವುದೇ ಡಿಸ್ಇನ್ವೆಸ್ಟ್ಮೆಂಟು ಅಥವಾ ಲೀಸು ಅದರ ಬಗ್ಗೆ ಹೇಳಿದ್ದೀನಿ. ನ್ಯಾಷನಲ್ ಮಾನಿಟೈಸೇಷನ್ ಪೈಪ್ಲೈನ್ ಅಡಿಯಲ್ಲಿ ಒಂದಿಷ್ಟು ಸಮಯದವರೆಗೆ ಲೀಸ್ ಕೊಡಲಾಗುತ್ತೆ ಅಸೆಟ್ಸ್ಗಳು. ಎಫಿಷಿಯನ್ಸಿಯನ್ನು ಹೆಚ್ಚಿಸುವಂಥದ್ದು, ಅಂಡರ್ ಯುಟಿಲೈಸ್ಡ್ ಸರ್ಕಾರದ ಅಡಿಯಲ್ಲಿ ಇರುವಂತಹ ಸೆಕ್ಟರ್ಸ್ಗಳನ್ನು ಹೆಚ್ಚಿನ ಆದ್ಯತೆ ಮತ್ತು ರಿನೋವೇಷನ್ ಪ್ರೈವೇಟ್ ಸೆಕ್ಟರಿಂದಾಗಿ ಸಿಗಲು ಇಲ್ಲಿ ಪ್ರಯತ್ನಗಳನ್ನು ನಡೆಸ್ತಾ ಇರುವಂಥದ್ದು. ಸುಮಾರು 2000ರ ದಶಕದಲ್ಲಿ ಕೇಂದ್ರ ಸರ್ಕಾರ ಪಬ್ಲಿಕ್ ಪ್ರೈವೇಟ್ ಇನ್ಫ್ರಾಸ್ಟ್ರಕ್ಚರ್ ಅಥವಾ ಪಬ್ಲಿಕ್ ಪ್ರೈವೇಟ್ ಪಾರ್ಟ್ನರ್ಶಿಪ್ ಇನ್ಫ್ರಾಸ್ಟ್ರಕ್ಚರನ್ನು ಏನು ಜಾರಿಗೆ ತಂದಿತ್ತೋ ಅದರ ಅಡಿಯಲ್ಲಿ ನಾವು ಬಿಲ್ಡ್, ಆಪರೇಟ್, ಟ್ರಾನ್ಸ್ಫರ್ BOT ಮಾಡೆಲ್ನ ಉಪಯೋಗಿಸ್ತಿದ್ವಿ. ಇನ್ಫ್ರಾಸ್ಟ್ರಕ್ಚರ್ ಮಾಡೆಲ್ಸಲ್ಲೂ ಇದನ್ನು ಬಹಳ ಇಂಪಾರ್ಟೆಂಟಾಗಿ ನೆನಪಿಟ್ಕೋಬೇಕು. ಬಿಲ್ಡ್, ಆಪರೇಟ್, ಟ್ರಾನ್ಸ್ಫರ್ ಮಾಡೆಲ್ ಅಂದರೆ ಪ್ರೈವೇಟ್ ಪ್ಲೇಯರ್ಸ್ಗೆ ಬಿಡ್ಡಿಂಗ್ ಮಾಡಿಬಿಟ್ಟು ಒಂದು ಪ್ರಾಜೆಕ್ಟನ್ನು ಕೊಡ್ತೀವಿ, ಅವರು ಅದನ್ನು ಕಟ್ಟಬೇಕು, ಬಿಲ್ಡ್, ಆಪರೇಟ್ ಮಾಡಬೇಕು ಒಂದಿಷ್ಟು ಸಮಯದವರೆಗೆ, ಆಮೇಲೆ ಟ್ರಾನ್ಸ್ಫರ್ ಮಾಡಬೇಕು. ಬಟ್ ಈ ಒಂದು ಸಂದರ್ಭದಲ್ಲಿ 2000ರ ದಶಕದಲ್ಲಿ ಕಂಡಂತಹ ಸಮಸ್ಯೆಗಳು, ಮೊದಲನೇದು ಪ್ರಾಜೆಕ್ಟ್ಗಳನ್ನು ಡೆವಲಪ್ ಮತ್ತು ಕನ್ಸ್ಟ್ರಕ್ಟು ಪ್ರೈವೇಟ್ ಪ್ಲೇಯರ್ಸೇ ಮಾಡಬೇಕು. ಅದು ರಿಸ್ಕಿ ಅವರಿಗೆ, ಯಾಕಂತಂದರೆ ದೊಡ್ಡ ಮಟ್ಟದಲ್ಲಿ ಇನ್ವೆಸ್ಟ್ ಮಾಡಬೇಕು, ಟೋಲ್ ಕಟ್ಟಿಸ್ಕೋಬೇಕು. ಅದಲ್ಲದೆ ಲ್ಯಾಂಡ್, ಯಾಕಂದರೆ ಯಾವುದೇ ಪ್ರಾಜೆಕ್ಟ್ ಕಟ್ಟಿಸ್ಕೋಬೇಕು ಅಂದರೆ ಲ್ಯಾಂಡ್ ಅಕ್ವಸಿಷನ್ನು, ಈ ಲ್ಯಾಂಡ್ ಅಕ್ವಸಿಷನ್ನಿಂದಾಗಿ ಎಷ್ಟೋ ಪ್ರಾಜೆಕ್ಟ್ಸ್ಗಳು ಡಿಲೇ ಆಗಿರುವಂತಹ ಸಂದರ್ಭಗಳನ್ನು ನಾವು ನೋಡಿದ್ದೀವಿ. ಆ್ಯಂಡ್ ಅಗ್ರಿಮೆಂಟ್, ಈ ಒಂದು ಸಂದರ್ಭದಲ್ಲಿ ಹೆಚ್ಚಿನ ಹಣವನ್ನು ಡೈರೆಕ್ಟಾಗಿ ಪ್ರೈವೇಟ್ ಪ್ಲೇಯರ್ಸೇ ಇನ್ವೆಸ್ಟ್ ಮಾಡ್ತಾ ಇರೋದ್ರಿಂದ ಸರ್ಕಾರ ಮತ್ತು ಪ್ರೈವೇಟ್ ಪ್ಲೇಯರ್ಸ್ನ ನಡುವೆ ಒಂದಿಷ್ಟು ಸಮಸ್ಯೆಗಳು ಶುರು ಆಗಿರುವಂಥದ್ದು ನಾವು ನೋಡಿದ್ವಿ. ಇವೆಲ್ಲವೂ ಹೆಚ್ಚಿಗೆ ಗ್ರೀನ್ ಫೀಲ್ಡ್ ಪ್ರಾಜೆಕ್ಟ್ಸ್ಗಳಾಗಿದ್ವು. ಗ್ರೀನ್ ಫೀಲ್ಡ್ ಅಂತಂದರೆ ಹೊಸದಾಗಿ ಇನ್ವೆಸ್ಟ್ಮೆಂಟ್ ನಡೀತಾ ಇರುವಂತಹ ಪ್ರಾಜೆಕ್ಟ್ಸ್ಗಳನ್ನು ಗ್ರೀನ್ ಫೀಲ್ಡ್ ಪ್ರಾಜೆಕ್ಟ್ಸ್ ಅಂತ ಕರಿತೀವಿ. ಈ ನ್ಯಾಷನಲ್ ಮಾನಿಟೈಸೇಷನ್ ಪೈಪ್ಲೈನು ಬ್ರೌನ್ ಫೀಲ್ಡ್ ಪ್ರಾಜೆಕ್ಟ್ ಆಗಿರುತ್ತೆ. ಬ್ರೌನ್ ಫೀಲ್ಡ್ ಅಂತಂದರೆ ಪ್ರಾಜೆಕ್ಟ್ ಆಗಲೇ ತಯಾರಾಗಿದೆ ಹಾಗೂ ಚಾಲನೆಯಲ್ಲಿದೆ, ಅದನ್ನು ನಾವು ಲೀಸಿಗೆ ಕೊಡ್ತಾ ಇದ್ದೀವಿ. ಅವುಗಳನ್ನು ಬ್ರೌನ್ ಫೀಲ್ಡ್ ಪ್ರಾಜೆಕ್ಟ್ಸ್ ಅಂತ ಕರಿತೀವಿ ಅಥವಾ ಇನ್ಫ್ರಾಸ್ಟ್ರಕ್ಚರ್ ಅಸೆಟ್ಸ್. ಇಲ್ಲಿ ನಾವು ಫಾಲೋ ಮಾಡ್ತಿರುವಂಥದ್ದು ಟೋಲ್, ಆಪರೇಟ್ ಆ್ಯಂಡ್ ಟ್ರಾನ್ಸ್ಫರ್. ಆಪರೇಟ್, ಟ್ರಾನ್ಸ್ಫರ್, ಟೋಲ್ ತಗೊಳ್ಳಿ, ಆಪರೇಟ್ ಮಾಡಿ, ಕೊಟ್ಬಿಡಿ ವಾಪಸ್. ಇಲ್ಲಿ ಫಾಲೋ ಮಾಡ್ತಾ ಇರುವಂತಹ ನಿಟ್ಟಿನಲ್ಲಿ ಪ್ರೈವೇಟ್ ಪ್ಲೇಯರ್ಸಿಗೆ ಲಾಭ ಇರುವಂಥದ್ದು ಮುಖ್ಯವಾಗಿ ಅವರಿಗೆ ಅಸೆಟ್ಸ್ ಅಥವಾ ಏನು ಇನ್ವೆಸ್ಟ್ ಮಾಡ್ತಾರೋ ಅದು ರಿಟರ್ನ್ ಆಗುವಂತಹ ಸಾಧ್ಯತೆಗಳು ಜಾಸ್ತಿ ಇರ್ತವೆ. ಎರಡನೇ ಹಂತದಲ್ಲಿ ಇಲ್ಲಿ ಮುಖ್ಯವಾಗಿ ಯಾವುದೇ ಈ ರೀತಿಯ ಕ್ರೈಸಿಸ್, ಲ್ಯಾಂಡ್ ಅಕ್ವಿಸಿಷನ್ನು ಅಥವಾ ಅಗ್ರಿಮೆಂಟ್ನಲ್ಲಿ ಇರುವಂತಹ ಸಮಸ್ಯೆಗಳು ಆಗ್ತವೆ. ಎಲ್ಲಿವರೆಗೂ ಸರ್ಕಾರ ಅಗ್ರಿಮೆಂಟನ್ನು ತಯಾರಿ ಮಾಡ್ತಾ ಇದೆಯೋ ಮುಖ್ಯವಾಗಿ ಸರ್ಕಾರಕ್ಕೆ ಲಾಭ ಆಗೋ ಕಡೆಗೆ ತಿರುಗಿಸ್ಕೊಳ್ಳುವಂತಹ ಸಾಧ್ಯತೆಗಳು ಜಾಸ್ತಿ ಇರ್ತವೆ. ಅದಕ್ಕೋಸ್ಕರ ಒಂದು ಇಂಡಿಪೆಂಡೆಂಟ್ ಏಜೆನ್ಸಿಯ ರಚನೆ ಆಗಬೇಕು ಅನ್ನುವಂತಹ ವಿಷಯದ ಬಗ್ಗೆಯೂ ಸಹ ಇಲ್ಲಿ ಹೇಳ್ತಾ ಇರುವಂಥದ್ದು. ಇಲ್ಲಿ ಲಾಭಗಳು ನ್ಯಾಷನಲ್ ಮಾನಿಟೈಸೇಷನ್ ಪೈಪ್ಲೈನ್ನಲ್ಲಿ ಒಂದಿಷ್ಟು ಕಾಣ್ತಾ ಇದ್ದೀವಿ. ರೆಕಮೆಂಡೇಷನ್ಸು ಸಹ ಇಲ್ಲಿ ಲೇಖಕರು ಕೊಡಲು ಪ್ರಯತ್ನಿಸ್ತಿರುವಂಥದ್ದು. ಏನು ರೆಕಮೆಂಡೇಷನ್ಸ್ಗಳು? 2014ರ ಬಜೆಟಲ್ಲಿ ಫೈನಾನ್ಸ್ ಮಿನಿಸ್ಟರ್ ಅವರು 3PPP ಇಂಡಿಯಾ ಅನ್ನುವಂತಹ ಒಂದು ಇನ್ಸ್ಟಿಟ್ಯೂಷನ್ನ ರಚನೆ ಮಾಡ್ತೀವಿ ಅಂತ ಹೇಳಿತ್ತು, ಮುಖ್ಯವಾಗಿ ಡಿಸ್ಇನ್ವೆಸ್ಟ್ಮೆಂಟ್ಸಿಗೆ ಸಂಬಂಧಿತವಾದಂತಹ ಕೆಲಸಗಳನ್ನು ನೋಡಿಕೊಳ್ಳಲು. ಬಟ್ ಈ ಒಂದು ಸಂಸ್ಥೆ ಇನ್ನೂ ರಚನೆ ಆಗಿಲ್ಲ. ಇದನ್ನು ಏನಾದರೂ ಜಾರಿಗೆ ತಂದಾಗ ಟ್ರಾನ್ಸ್ಪರೆಂಟ್ ಮತ್ತು ಅಕೌಂಟಬಲ್ ಮತ್ತು ಇಂಪಾರ್ಷಿಯಲ್ ಆಗಿ ಸರ್ಕಾರ ಮತ್ತು ಪ್ರೈವೇಟ್ ಪ್ಲೇಯರ್ಸ್ನ ನಡುವಿನ ಒಂದು ಅಂತರವನ್ನು ಕಾಪಾಡೋದಕ್ಕೋಸ್ಕರ ಈ ಒಂದು ಭಾಗ ಬಹಳ ಇಂಪಾರ್ಟೆಂಟ್ ಆಗುತ್ತದೆ ಅನ್ನುವಂಥದ್ದು. ಮತ್ತು ಒಂದು PPP ಪಬ್ಲಿಕ್ ಪ್ರೈವೇಟ್ ಪಾರ್ಟ್ನರ್ಶಿಪ್ ಅಡ್ಜುಡಿಕೇಷನ್ ಟ್ರಿಬ್ಯುನಲ್ನ ರಚನೆ ಮಾಡಬೇಕಾಗಿದೆ ಅನ್ನುವಂಥದ್ದು. ಯಾಕಂದರೆ ಮುಂದಿನ ದಿನಗಳಲ್ಲಿ ಯಾವುದಾದ್ರೂ ಒಂದು ಸಂದರ್ಭದಲ್ಲಿ ಇಬ್ಬರ ನಡುವೆ ಬರುವಂತಹ ತಾರತಮ್ಯಗಳನ್ನು ಸರಿಪಡಿಸ್ಕೊಳ್ಳಲು ಒಂದು ಟ್ರಿಬ್ಯುನಲ್ನ ಅವಶ್ಯಕತೆ ಇರುತ್ತೆ. ಈ ಒಂದು ಟ್ರಿಬ್ಯುನಲ್ನ ಅವಶ್ಯಕತೆ ಇದೆ ಅನ್ನುವಂತಹ ಮಾತನ್ನು ಕೇಲ್ಕರ್ ಕಮಿಟಿ 2015ರಲ್ಲೇ ಹೇಳಿತ್ತು. ಆ ಒಂದು ರೆಕಮೆಂಡೇಷನ್ ಆಧಾರದ ಮೇಲೆ ಈ ಒಂದು ಅಡ್ಜುಡಿಕೇಷನ್ ಟ್ರಿಬ್ಯುನಲನ್ನು ಜಾರಿಗೆ ತರಬೇಕು ಅನ್ನುವಂಥದ್ದು. ಕೊನೆಯದಾಗಿ ಲೇಖಕರು ಹೇಳ್ತಾ ಇರುವಂಥದ್ದು, ಯಾವತ್ತೂ ಕಡಿಮೆ ಪ್ರಾಮಿಸ್ ಮಾಡಿ ಜಾಸ್ತಿ ಡೆಲಿವರಿಯನ್ನು ಕೊಡಿ, ಆವಾಗ ಸಕ್ಸಸ್ ಅಂತಾರೆ. ಜಾಸ್ತಿ ಪ್ರಾಮಿಸ್ ಮಾಡಿ ಕಡಿಮೆ ಡೆಲಿವರಿ ಮಾಡಿದಾಗ ಫೇಲ್ಯೂರ್ ಅಂತ ಕಾಣಿಸ್ಕೋತೀವಿ. ಗೌರ್ಮೆಂಟು ಸುಮ್ಮನೆ ದೊಡ್ಡದಾಗಿ ಹೇಳ್ಕೊಳ್ಳೋದಕ್ಕಿಂತ ಸಣ್ಣದಾಗಿ ಹೇಳಿ ದೊಡ್ಡದಾಗಿ ಅಚೀವ್ ಮಾಡಿ ಅನ್ನುವಂತಹ ವಿಷಯವನ್ನು ಇಲ್ಲಿ ಲೇಖಕರು ಹೇಳಲು ಪ್ರಯತ್ನಿಸ್ತಿರುವಂಥದ್ದು. ಇಂದಿನ ಕೊನೆಯ ಆರ್ಟಿಕಲ್ ಮೇಕಿಂಗ್ ದೆಮ್ ಪೇ.
ಈ ಒಂದು ಆರ್ಟಿಕಲಲ್ಲಿ ನಾವು ಮಾತಾಡ್ತಿರುವಂತಹ ವಿಷಯ ಮುಖ್ಯವಾಗಿ ಸೌತ್ ಕೊರಿಯಾ ಸರ್ಕಾರ ಒಂದು ಹೊಸ ಲೆಜಿಸ್ಲೇಷನನ್ನು ತಂದಿತ್ತು. ಇದಕ್ಕೆ ಸಂಬಂಧಿಸಿದಂತೆ ನಾನು ನಿನ್ನೆ ಸಂಡೇ ನಡೆದಂತಹ ಒಂದು ಸುದ್ದಿ ವಿಶ್ಲೇಷಣೆಯಲ್ಲೂ ಮಾತಾಡಿದ್ದೆ. ಈ ಗೂಗಲ್ ಮತ್ತು ಆ್ಯಪಲ್ಲು ಮುಖ್ಯವಾಗಿ ತಮ್ಮ ಆ್ಯಪ್ ಸ್ಟೋರ್ಗಳಲ್ಲಿ ಯಾವುದೇ ಒಂದು ಆ್ಯಪ್ ಏನಿರುತ್ತಲ್ಲ ಅದು ಇನ್ ಆ್ಯಪ್ ಪರ್ಚೇಸಸ್ಸಿಗೆ ಫೋರ್ಸ್ ಮಾಡುತ್ತೆ. ಇನ್ ಆ್ಯಪ್ ಪರ್ಚೇಸಸ್ ಅಂತಂದಾಗ ಸಪೋಸ್ ನೀವು ಯಾವುದಾದ್ರೂ ಆ್ಯಪ್ ಯೂಸ್ ಮಾಡಬೇಕಾದ್ರೆ ನೀವು ಅಲ್ಲಿ ಇರುವಂತಹ ಪ್ರಾಡಕ್ಟನ್ನು ಅಲ್ಲೇ ಪೇ ಮಾಡಬಹುದು. ಆ ಇನ್ ಆ್ಯಪ್ ಪರ್ಚೇಸಸನ್ನು ಉಪಯೋಗಿಸ್ಬೇಕಾದ್ರೆ ಈ ಗೂಗಲ್ ಮತ್ತು ಆ್ಯಪಲ್ ಅವರು ಒಂದಿಷ್ಟು ಕಮಿಷನ್ ತಗೊಂಡು ತದನಂತರ ಕಂಪನಿಗೆ ದುಡ್ಡನ್ನು ವಾಪಸ್ ಕೊಡ್ತಾರೆ. ಅದು ಸುಮಾರು 30% ಕಮಿಷನ್ ಇರುವಂತಹ ಒಂದು ವಿಷಯಕ್ಕೆ ಸಂಬಂಧಿಸಿದಂತೆ ಆ್ಯಕ್ಚುಲಿ ಸೌತ್ ಕೊರಿಯಾ ಸರ್ಕಾರ ಈ ಕಾನೂನನ್ನು ಜಾರಿಗೆ ತಂದಿರುವಂಥದ್ದು. ಸೌತ್ ಕೊರಿಯಾ ಸರ್ಕಾರ ಹೇಳ್ತಾ ಇರುವಂಥದ್ದು ಗೂಗಲ್ ಮತ್ತು ಆ್ಯಪಲ್ ಪ್ಲ್ಯಾಟ್ಫಾರ್ಮ್ಗಳು ಯಾವುದೇ ಇನ್ ಆ್ಯಪ್ ಪರ್ಚೇಸಸನ್ನು ಮ್ಯಾಂಡೇಟರಿ ಮಾಡೋ ಹಾಗಿಲ್ಲ. ಬೇಕಾದರೆ ಇಡಬಹುದು, ಇಲ್ಲ ಅಂತಂದರೆ ಅವರಿಷ್ಟ ಅಂಥೇಳಿ. ಇನ್ನೊಂದು ಕಡೆ ಹೇಳಿರುವಂಥದ್ದು ಕಾನೂನಿನ ಅಡಿಯಲ್ಲಿ ಮ್ಯಾಂಡೇಟರಿ ಅಲ್ಲದೆ ಏನಾದರೂ ಇನ್ ಆ್ಯಪ್ ಪರ್ಚೇಸಸ್ಸಲ್ಲೇ ನಡೆದಂತಹ ಟ್ರಾನ್ಸಾಕ್ಷನ್ಗಳಲ್ಲೂ ಯಾವುದಾದರೂ ವ್ಯತ್ಯಾಸಗಳು ಅಥವಾ ಡಿಸ್ಪ್ಯೂಟ್ಸ್ಗಳಿದ್ದರೆ ಅದರಲ್ಲಿ ಸೌತ್ ಕೊರಿಯಾ ಸರ್ಕಾರ ಹಸ್ತಕ್ಷೇಪವನ್ನು ಮಾಡಬಹುದು ಅನ್ನುವಂಥದ್ದು. ಸೊ ಆ ಒಂದು ವಿಷಯಕ್ಕೆ ಸಂಬಂಧಿಸಿದಂತೆ ಇವತ್ತು ಈ ಆರ್ಟಿಕಲ್ನಲ್ಲಿ ನಾವು ಮಾತಾಡ್ತಾ ಇರುವಂಥದ್ದು ಹೇಗೆ ಭಾರತದಲ್ಲಿ ಅಥವಾ ಬೇರೆ ರಾಷ್ಟ್ರಗಳು ಇದನ್ನು ನಿಜವಾಗ್ಲೂ ಆಲೋಚಿಸ್ತಿದ್ದವ ಈ ರೀತಿಯಾಗಿ ಅನ್ನುವಂಥದ್ದು. ಸೊ ಈ ಒಂದು ಪ್ರಶ್ನೆ ಬೇರೆ ರಾಷ್ಟ್ರಗಳು ಅಂತಂದಾಗ ಆಸ್ಟ್ರೇಲಿಯಾ ಇದೇ ನಿಟ್ಟಿನಲ್ಲಿ ಗೇಟ್ ಕೀಪರ್ ಕೆಲಸಗಳು ಯಾರ್ಯಾರು ಮಾಡ್ತಾ ಇದ್ದಾರೆ ಆ ಒಂದು ಕಂಪನಿಗಳನ್ನು ರೆಗ್ಯುಲೇಷನ್ಸ್ ಅಡಿಯಲ್ಲಿ ತರುವಂತಹ ಪ್ರಯತ್ನಗಳನ್ನು ನಡೆಸ್ತಾ ಇದೆ. ಯುರೋಪಿಯನ್ ಯೂನಿಯನ್ನು ಸಹ ಈ ರೀತಿಯ ಪ್ರಪೋಸಲ್ನ ಬಗ್ಗೆ ಆಲೋಚಿಸ್ತಿದೆ. ಯುನೈಟೆಡ್ ಸ್ಟೇಟ್ಸ್ನಲ್ಲಿ ಆ್ಯಕ್ಚುಲಿ ಒಂದು ಬಿಲ್ಲನ್ನೇ ಸೆನೆಟಲ್ಲಿ ಇಂಟ್ರೊಡ್ಯೂಸ್ ಮಾಡಲಾಗಿದೆ ಈ ರೀತಿಯ ಒಂದು ಸಮಸ್ಯೆಗಳನ್ನು ಪರಿಹರಿಸಲು. ಆ್ಯಕ್ಚುಲಿ ಆ್ಯಪಲ್ನ ವಿರುದ್ಧ ಎಪಿಕ್ ಗೇಮ್ ಅನ್ನುವಂತಹ ಒಂದು ಕಂಪನಿ ಆ್ಯಂಡ್ ಈ ರೀತಿಯ ಒಂದು ಕೇಸನ್ನು ಹಾಕಿತ್ತು. ಯಾಕಂದರೆ ಇವರು ತನ್ನದೇ ಆದ ಪೇಮೆಂಟ್ ಮೆಥಡನ್ನು ಆ್ಯಡ್ ಮಾಡ್ಕೊಂಡ್ಬಿಟ್ಟಿದ್ರು. ಸೊ ಬೈಪಾಸ್ ಮಾಡಿದ್ದೀರಾ ಅಂಥೇಳಿ ಎಪಿಕ್ ಗೇಮ್ ಅನ್ನುವಂತಹ ಕಂಪನಿಯನ್ನು ಆ್ಯಪ್ ಸ್ಟೋರಿಂದ ಹೊರ ಹಾಕಿದರು. ಆ ಒಂದು ಸಂದರ್ಭದಲ್ಲಿ ಇನ್ನು ಲಿಟಿಗೇಷನ್ ನಡೀತಾನೇ ಇದೆ. ಆ್ಯಂಡ್ ಆ್ಯಂಟಿ ಟ್ರಸ್ಟ್ ಲಿಟಿಗೇಷನ್ ಭಾರತದಲ್ಲೂ ಆ್ಯಪಲ್ ವಿರುದ್ಧ ನಡೀತಾ ಇದೆ. ರಾಜಸ್ಥಾನದ ಒಂದು NGO ಆದಂತಹ ಟುಗೆದರ್ ವಿ ಫೈಟ್ ಸೊಸೈಟಿ ಅನ್ನುವಂತಹ ಒಂದು ನಾನ್ ಪ್ರಾಫಿಟ್ ಆರ್ಗನೈಸೇಷನ್ ಎಲಿಗೇಷನ್ ಮಾಡಿದೆ. ಅದು ಕಾಂಪಿಟೇಷನ್ ಕಮಿಷನ್ ಆಫ್ ಇಂಡಿಯಾ ಅದನ್ನು ಇನ್ಕ್ವೈರಿಗೆ ಹಾಕುತ್ತಾ ಇಲ್ಲ ಅನ್ನುವಂಥದ್ದನ್ನು ನೋಡಬೇಕಾಗಿರುವಂಥದ್ದು. ಹಿಂದೆಯೂ ಸಹ ಗೂಗಲ್ನ ವಿರುದ್ಧ ಇನ್ವೆಸ್ಟಿಗೇಷನಿಗೆ ಪ್ರಾವಧಾನವನ್ನು ಮಾಡಿಕೊಡಲಾಗಿತ್ತು. ಸೊ ಹೀಗೆ ಇಷ್ಟೆಲ್ಲ ಬದಲಾವಣೆಗಳನ್ನು ನಡೀತಾ ಇರುವಂತಹ ಸಂದರ್ಭದಲ್ಲಿ ಭಾರತದಲ್ಲೂ ಈ ಒಂದು ಗೂಗಲ್ ಮತ್ತು ಆ್ಯಪಲ್ಲಿಗೆ ಸಂಬಂಧಿತವಾದಂತಹ ವಿಷಯಕ್ಕೆ ಸಂಬಂಧಿಸಿದಂತೆ ಏನೆಲ್ಲ ಕ್ರಮಗಳನ್ನು ಕೈಗೊಳ್ತಾರೆ ಅನ್ನುವಂಥದ್ದನ್ನು ಕಾದು ನೋಡಬೇಕಾಗಿರುವಂತಹ ವಿಷಯವಾಗಿರ್ತದೆ. ಸೊ ಇದು ಇವತ್ತಿನ ಎಡಿಟೋರಿಯಲ್ ಅನಾಲಿಸಿಸ್ ಗೆಳೆಯರೆ. ಮತ್ತೆ ಹೊಸ ಸಂಚಿಕೆಯೊಂದಿಗೆ ಭೇಟಿಯಾಗೋಣ. ಅಲ್ಲಿಯವರೆಗೆ ತಮ್ಮ ಆರೋಗ್ಯವನ್ನು ಚೆನ್ನಾಗಿ ಕಾಪಾಡ್ಕೊಳ್ಳಿ, ಆರಾಮಾಗಿರಿ ಅಂತ ಹೇಳ್ತಾ ಈ ಸಂಚಿಕೆಯನ್ನು ಇಲ್ಲಿಗೆ ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ.